सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनम् देवकी परमानन्दम् कृष्णं वन्दे जगद्गुरुम्। कृष्णं वन्दे जगद्गुरुम्। ಹರಿ ಓಂ. ಅರ್ಜುನನು ಕೇಳಿದಂತಹ ಪ್ರಶ್ನೆ, ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಯಾವ ಯಾವ ಭಾವದಿಂದ ನಿನ್ನನ್ನು ನಾನು ಧ್ಯಾನಿಸಲಿ, ಚಿಂತಿಸಲಿ ಅಂತ ಕೇಳಿದಾಗ, ನನ್ನ ವಿಭೂತಿ ಅನಂತವಾದದ್ದು, ವಿಸ್ತಾರವಾದದ್ದು, ಅವುಗಳಲ್ಲಿ ಕೆಲವೊಂದಿಷ್ಟನ್ನು ನಾನು ಹೇಳ್ತೇನೆ ಅಂತ ಭಗವಂತ ಪ್ರಸ್ತಾಪಿಸಿ ತನ್ನ ಮಹಿಮಾತಿಶಯವಾದಂತಹ ವಸ್ತುಗಳನ್ನ, ಸಂಗತಿಗಳನ್ನ, ಲೌಕಿಕವಾದದ್ದು ಮತ್ತು ಅಲೌಕಿಕವಾದದ್ದುಗಳನ್ನ ಹೇಳ್ತಾ ಬಂದಿದ್ದಾನೆ. ನಿನ್ನೆ ದಿನ 30ನೆಯ ಶ್ಲೋಕವನ್ನ ನಾವು ನೋಡಿದ್ದೆವು. ಮುಂದಕ್ಕೆ ಹೋಗೋಣ. 31ನೆಯ ಶ್ಲೋಕ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. ಇಲ್ಲಿ 4 ವಿಭೂತಿಗಳನ್ನ ಹೆಸರಿಸಿದ್ದಾನೆ. ಪವನಃ ಪವತಾಂ ಅಸ್ಮಿ. ಪವತಾಂ ಅಂತ ಹೇಳಿದ್ರೆ ಬೀಸುವಂತಹ ವಸ್ತುಗಳಲ್ಲಿ ತಾನು ಪವನಃ ಎಂಬುದಾಗಿ ಹೇಳ್ತಾನೆ. ಬೀಸುವ ಸಂಗತಿಗಳಲ್ಲಿ ನಾನು ವಾಯು ಇದ್ದೇನೆ. ಪವನಃ ಅಂದ್ರೆ ವಾಯು. ರಾಮಃ ಶಸ್ತ್ರಭೃತಾಮಹಂ. ಶಸ್ತ್ರಭೃತ ಅಂದ್ರೆ ಶಸ್ತ್ರವನ್ನ ಧರಿಸಿರುವವರಲ್ಲಿ ನಾನು ರಾಮನಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನಮ್ಮಲ್ಲಿ 2 ರಾಮರಿದ್ದಾರೆ. ಪ್ರಾಚೀನ ಪುರಾಣಗಳಲ್ಲಿ ಒಂದು ದಾಶರಥಿ ರಾಮ, ಇನ್ನೊಬ್ಬ ಪರಶುರಾಮ. ಆದ್ದರಿಂದ ಪರಶುರಾಮನೋ ದಾಶರಥಿ ರಾಮನೋ ಇಲ್ಲಿ ಕೇಳಿದ್ರೆ ಶಂಕರಾಚಾರ್ಯರು ಆ ದಾಶರಥಿ ರಾಮ ಅಂತ ಹೇಳ್ತಾರೆ. ಅಂದ್ರೆ ದಶರಥರ ಮಗನಾದ ರಾಮ, ರಾಮಾಯಣದ ರಾಮ. ರಾಮಾಯಣದಲ್ಲೇ ಪರಶುರಾಮನು ಬರ್ತಾನೆ, ಆದ್ರೆ ಪ್ರಧಾನವಾದ ವ್ಯಕ್ತಿತ್ವ ರಾಮ. ಹಾಗೆ ಶಸ್ತ್ರಭೃತಾಂ ಅಹಂ ರಾಮ. ಝಷಾಣಾಂ ಮಕರಶ್ಚಾಸ್ಮಿ. ಝಷ ಅಂತ ಹೇಳಿದ್ರೆ ಜಲಚರಗಳು ಅಂತ, ನೀರಿನಲ್ಲಿ ವಾಸಿಸುವ ಜೀವರಾಶಿಗಳಲ್ಲಿ ನಾನು ಮಕರ ಇದ್ದೇನೆ ಅಂತ. ಮಕರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮೊಸಳೆ ಅಂತ ನಾವು ಕನ್ನಡದಲ್ಲಿ ತರ್ಜುಮೆ ಮಾಡ್ತೇವೆ. ಕೆಲವರ ಅಭಿಪ್ರಾಯದಲ್ಲಿ ಅದು ತಿಮಿಂಗಲ ಎಂಬುದು ಕೂಡ ಹಾಗಾಗ್ತದೆ ಅಂತ ಭಿನ್ನ ಅಭಿಪ್ರಾಯಗಳಿವೆ. ಅಭಿಪ್ರಾಯಗಳು ಭೇದವಾಗಿವೆ, ಭಿನ್ನವಾಗಿವೆ. ಆದರೆ ಪ್ರಸಿದ್ಧವಾದಂತಹ ಏನೊಂದು ಚಿಂತನೆ ಇದೆ, ಮಕರ ಅಂದ್ರೆ ಮೊಸಳೆ. ಆ ಅರ್ಥವನ್ನೇ ನಾವು ತೆಗೆದುಕೊಳ್ಬಹುದು. ಸ್ರೋತಸಾಮಸ್ಮಿ ಜಾಹ್ನವಿ. ಸ್ರೋತಸ್ ಅಂದ್ರೆ ಹರಿವುಗಳು. ಈಗ ಹೊಳೆ, ಎಂತ ಹೇಳ್ತಾರೆ, ತೊರೆ, ನದಿ, ಹಳ್ಳ, ಈ ರೀತಿಯಾದಂತಹ ಬೇರೆ ಬೇರೆ ಪ್ರಕಾರದ ಹರಿವುಗಳು ಅಂತ ಏನಿರ್ತದೆ, ಆ ನದಿ ಮತ್ತು ನದ ಎಂಬುದಾಗಿ 2 ರೀತಿ ಕರೀತಾರೆ. ಗಂಡು ನದಿಗಳು, ಹೆಣ್ಣು ನದಿಗಳು ಅಂತ. ಎಲ್ಲಾ ಪ್ರಕಾರದ ಆ ನದಿಗಳಲ್ಲಿ, ಸ್ರೋತಸ್ಸುಗಳಲ್ಲಿ ನಾನು ಜಾಹ್ನವಿ
ಜಾಹ್ನವಿ ಅಂದ್ರೆ ಯಾರು? ಗಂಗೆ ಎಂಬುದಾಗಿ 4 ವಿಭೂತಿಯನ್ನು ಹೇಳಿದ್ದಾನೆ. ಈಗ ಮೊದಲನೇ ನೋಡೋಣ. ಪವತಾಂ ಅಹಂ ಪವನಃ. ಶಂಕರ ಭಗವತ್ಪಾದರು ಪಾವಯಿತೃಣಾಂ ಅಂತ ಬರೀತಾರೆ. ಪಾವಯಿತೃ ಎಂಬ ಶಬ್ದಕ್ಕೆ ಅರ್ಥ ಏನು? 2 ಅರ್ಥವೂ ಆಗ್ತದೆ. ಅಂದ್ರೆ ಪೂಣ್ಯ ಎನ್ನುವ ಧಾತುವಿನಿಂದ ಈ ಪವನ ಎನ್ನುವ ಶಬ್ದದ ವ್ಯುತ್ಪತ್ತಿ ಆಗುತ್ತೆ. ಪೂಣ್ಯ ಪವನೆ ಅಂತ 2 ಅರ್ಥವನ್ನು ಕೊಡ್ತದೆ ಅದು. ಒಂದು ಬೀಸುವಂಥದ್ದು ಅಂತ ಒಂದು ಅರ್ಥ ಕೊಡ್ತದೆ, ಇನ್ನೊಂದು ಶುದ್ಧೀಕರಣಗೊಳಿಸೋದು ಅಂತ ಎರಡನೇ ಅರ್ಥ. ಪೂಣ್ಯ ಎನ್ನುವ ಧಾತುವಿಗೆ ಬೀಸೋದು ಅಂತ ಒಂದು ಅರ್ಥ, ಶುದ್ಧ ಮಾಡೋದು ಅಂತ ಅರ್ಥ, 2 ಅರ್ಥ ಇದೆ. ಇಲ್ಲಿ ಯಾವ ಅರ್ಥ ತೆಗೆದುಕೊಳ್ಬೇಕು ಅಂದ್ರೆ ಬೀಸೋದು ಅಂತ ಅರ್ಥವೇ ತೆಗೆದುಕೊಳ್ಬೇಕು, ಅದರೊಟ್ಟಿಗೆ ಶುದ್ಧಿ ಮಾಡುವಂಥದ್ದು ಅಂತನೂ ತಕೊಳ್ಬೇಕು. 2 ಅರ್ಥ ತಕೊಳ್ಬೇಕು. ಬೀಸುತ್ತ ಶುದ್ಧಿ ಮಾಡುವಂತಹ ವಸ್ತುಗಳಲ್ಲಿ ನಾನು ವಾಯು ಇದ್ದೇನೆ, ಪವನ ಇದ್ದೇನೆ ಅಂತ. ಪವತೆ ಇತಿ ಪವನ ಅಂದ್ರೆ ಬೀಸುವ ಅರ್ಥದಲ್ಲಿ ಪವತೆ ಇತಿ ಪವನ ಅಂತ ವ್ಯುತ್ಪತ್ತಿ ಅರ್ಥ. ಪುನಾತಿ ಇತಿ ಪವನ ಶುದ್ಧಿಗೊಳಿಸ್ತಾನೆಂಬ ಅರ್ಥದಲ್ಲಿ ಪುನಾತಿ ಇತಿ ಪವನ ಅಂತ ವ್ಯುತ್ಪತ್ತಿ. ಗಾಳಿ ಬೀಸುವುದರಿಂದಲೇ ಅದು ಶುದ್ಧಿ ಮಾಡುತ್ತೆ ಅಂತ. ಒಂದು ಕಡೆ ನಿಲ್ಲದೆ ಯಾವಾಗಲೂ ಚಲಿಸುತ್ತಿರುವ, ಜೋರಾಗಿ ಬೀಸುವ, ಅಲ್ಲಿರ್ತಕ್ಕಂತಹ ದುರ್ಗಂಧಗಳನ್ನ ದೂರ ಮಾಡುವ, ಅಶುಚಿಯನ್ನ ಕೊಳೆಯನ್ನ ದೂರ ಮಾಡುವ ಸಾಮರ್ಥ್ಯ ವಾಯುವಿಗೆ ಇದೆ. ಆದ್ರಿಂದ ಬೀಸುತ್ತ ಶುಚಿ ಮಾಡುವ ವಸ್ತುಗಳಲ್ಲಿ, ಬೀಸುವುದು ಅಂದ್ರೆ ಹರಿಯುವುದು ಅಂತ ಅರ್ಥ, ಹರಿಯುತ್ತ ಬೀಸುತ್ತ ಶುಚಿ ಮಾಡುವುದರಲ್ಲಿ ನಾನು ವಾಯು ಇದ್ದೇನೆ. ಅದಕ್ಕೆ ನಮ್ಮಲ್ಲಿ ವಾಯುವನ್ನು ದೇವರು ಅಂತ ಪೂಜೆ ಮಾಡುವ ಒಂದು ಸಂಪ್ರದಾಯ ಇದೆ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ತೈತ್ತರೀಯ ಉಪನಿಷತ್ತಿನಲ್ಲಿ ಶಾಂತಿ ಮಂತ್ರ, ಚನ್ನೋ ಮಿತ್ರ ಶಂಬರುಣಃ ಹೇಳ್ತಕ್ಕಂಥ ಮಾತು. ನಮಸ್ತೆ ವಾಯೋ, ವಾಯು ನಿನಗೆ ನಮಸ್ಕಾರ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನೀನು ಪ್ರತ್ಯಕ್ಷ ಬ್ರಹ್ಮನಿದ್ದೀಯಾ. ಹೀಗೆಂಬುದಾಗಿ ಶ್ರುತಿಗಳಲ್ಲಿ ವಾಯುವನ್ನು ಸ್ತುತಿ ಮಾಡುವುದು ಕಾಣಿಸುತ್ತೆ. ಇಲ್ಲಿ ಭಗವಂತ ಗಮನ ಸೆಳೆಯುವಂತಹ ಅಂಶ ಯಾವುದ್ರ ಕಡೆಗೆ ಅಂದ್ರೆ ಶುಚಿ ಮಾಡುತ್ತಾನೆ ಅಂತ. ಗಾಳಿ ಶುಚಿ ಮಾಡುತ್ತೆ ಅಂತ. ಶುಚಿ ಮಾಡುವ ವಸ್ತುಗಳು ಅನೇಕ ಇದೆ ನಮ್ಮಲ್ಲಿ. ಮಣ್ಣು ಕೂಡ ಶುಚಿ ಮಾಡುತ್ತೆ, ಅದು ಮೃತ್ತಿಕಾ ಶೌಚ ಅಂತ ಹೇಳ್ತಾರೆ. ಹಿಂದೆಲ್ಲ ಈ ಸೋಪು ಅಂತ ಬರೋದಕ್ಕಿಂತ ಮುಂಚೆ ಶೌಚ ಆದ ನಂತರ ಶುಚಿಗೊಳಿಸ್ಲಿಕ್ಕೆ, ಅಂಗಗಳನ್ನು ಶುಚಿಗೊಳಿಸೋದಕ್ಕೆ ಮಣ್ಣಿನ ಸಣ್ಣ ಸಣ್ಣ ಹುಂಡೆಗಳನ್ನ ಬಳಸ್ತಾ ಇದ್ರು. ಮೃತ್ತಿಕಾ ಶೌಚ, ಮಣ್ಣು ಹಚ್ಚಿಕೊಂಡು ಸ್ನಾನ ಮಾಡತಕ್ಕಂಥದ್ದು, ಶುಚಿ ಆಗತ್ತೆ ಅಂತ. ಶುದ್ಧ ಪ್ರದೇಶದ ಮಣ್ಣು ಶುಚಿಗೊಳಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ತಾರೆ. ಈಗೆಲ್ಲ ಮಡ್ ಬಾತ್ ಅಂತ ಮಾಡ್ತಾರೆ ಆರೋಗ್ಯ ದೃಷ್ಟಿಯಿಂದ. ಇನ್ನೊಂದು ವಸ್ತು ಇದೆ, ನೀರು. ನೀರು ಕೂಡ ಶುಚಿಗೊಳಿಸುತ್ತೆ. ಪ್ರತಿನಿತ್ಯವೂ ನಮಗೆ ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಸ್ತು ಅಗ್ನಿ. ಅಗ್ನಿಗೂ ಕೂಡ ಪಾವಕ ಅಂತ ಅರ್ಥ ಇದೆ. ಅದು ಪೂಂಜ್ ಪವನೆ ಧಾತುವಿನಿಂದಲೇ, ಅಂದ್ರೆ ಶುಚಿಗೊಳಿಸುವವನು ಅಂತ ಅರ್ಥ. ಅಗ್ನಿಗೆ ಶುಚಿ ಎಂಬ ಶಬ್ದವೇ ಇದೆ. ತಾನು ನಿತ್ಯ ಶುಚಿಯಾಗಿದ್ದುಕೊಂಡು ತನ್ನ ಸಂಪರ್ಕಕ್ಕೆ ಬರುವುದುಗಳನ್ನೆಲ್ಲ ಶುಚಿಗೊಳಿಸಿ ಬಿಡುತ್ತಾನೆ. ಆದ್ದರಿಂದ ಇವತ್ತಿಗೂ ಕೂಡ ಈ ಆಪರೇಷನ್ ಥಿಯೇಟರ್ ಅಂದ್ರೆ ಡಾಕ್ಟರ್ಗಳು ಸರ್ಜರಿ ಮಾಡುವಾಗ ಆ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಬೆಂಕಿಗೆ ಒಡ್ಡುತ್ತಾರೆ ಅಥವಾ ಬಿಸಿ ನೀರಿನಲ್ಲಿ ಹಾಕುವಂತ ಕಾಣ್ತಾರೆ. ಅಂದ್ರೆ ಬೆಂಕಿಯ ಸಂಪರ್ಕ ಬಂದ ತಕ್ಷಣ ಅದು ಶುಚಿಯಾಗಿ ಬಿಡುತ್ತದೆ ಎನ್ನುವಂಥದ್ದು. ಆದ್ದರಿಂದ ಬೆಂಕಿಯು ಶುಚಿಗೊಳಿಸ್ತದೆ. ಇದು ಬಾಹ್ಯ ವಸ್ತುಗಳಾಯ್ತು. ಇನ್ನು ಆಂತರಿಕವಾಗಿ ಶುಚಿಗೊಳಿಸುವ ವಸ್ತುಗಳಲ್ಲಿ ನಾಮಸ್ಮರಣೆ, ಭಗವನ್ ನಾಮಸ್ಮರಣೆ ಶುಚಿಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ.
ಇನ್ನು ಅದ್ಭುತವಾದದ್ದು ಅಂದ್ರೆ ಅವನು ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ, ಜ್ಞಾನಕ್ಕಿಂತ ಪವಿತ್ರಗೊಳಿಸುವುದು ಇನ್ನೊಂದು ಇಲ್ಲ ಅಂತ. ಆದ್ದರಿಂದ ಅನೇಕ ವಸ್ತುಗಳಿದೆ, ಆದ್ರೆ ಅಧಿಭೂತವಾದಂತಹ ವಸ್ತುಗಳಲ್ಲಿ ನಾನು ವಾಯು ಅಂತ ಹೇಳ್ತಾನೆ. ಯಾವುದೇ ಒಂದು ಬಟ್ಟೆ ಆಗ್ಲಿ ಮತ್ತೊಂದಾಗ್ಲಿ, ಅದು ಸ್ವಲ್ಪ ಈ ಮಳೆಗಾಲದ ವಾತಾವರಣದಲ್ಲಿ ವಿಶೇಷವಾಗುತ್ತೆ, ಮುಗ್ಗು ಬರುವುದು ಅಂತ, ಮುಗ್ಗಿದ ವಾಸನೆ ಬರ್ತದೆ. ಆಗ ಸ್ವಲ್ಪ ಹೊರಗಡೆಗೆ ಗಾಳಿಯಲ್ಲಿ ಹಾಕಿಬಿಟ್ರೆ ಆಯ್ತು, ಆ ವಾಸನೆಗಳೆಲ್ಲ ದೂರ ಆಗಿ ಹೋಗ್ತದೆ. ಇಲಿಯೋ ಮತ್ತೊಂದೋ ಪ್ರಾಣಿಯೋ ಸತ್ತಾಗ ಗಾಳಿ ಆಡುವ ಜಾಗದಲ್ಲಿ ಆದ್ರೆ ಅದು ವಾಸನೆ ಬೇಗ ಹೊರಟು ಹೋಗ್ತದೆ, ಇಲ್ಲದಿದ್ರೆ ಆ ಪ್ರದೇಶದಲ್ಲಿ ವಾಸನೆ ತುಂಬಿಕೊಂಡಿರ್ತದೆ. ಅದ್ರ ಗಾಳಿ ಏನ್ ಮಾಡುತ್ತೆ, ಆ ವಾಸನೆಗಳನ್ನೆಲ್ಲ, ಹೊಲಸುಗಳನ್ನೆಲ್ಲ ದೂರ ತಕ್ಕೊಂಡು ಹೋಗ್ಬಿಡುತ್ತದೆ. ಹಾಗೆ ಇರ್ತಕ್ಕಂತಹ ವಸ್ತು ವಾಯು. ಅದಕ್ಕೆ ನಮ್ಮಲ್ಲಿ ಒಬ್ರು ಸ್ವಾಮೀಜಿಯವರಿದ್ರು, ಹಿರಿಯ ಸ್ವಾಮಿಗಳೊಬ್ರು. ಅವ್ರು ಎಲ್ಲೇ ಬಂದ್ರು ಕೂಡ ಆ ರೂಮಿಗೆ ಬಂದ್ರೆ ಮೊದಲು ಕಿಟಕಿ ತೆಗಿಬೇಕು ಅವ್ರಿಗೆ. ಈ ಕಿಟಕಿ ಮುಚ್ಚಿಕೊಂಡಿರೋ ಜಾಗಕ್ಕೆ ಬಂದ ತಕ್ಷಣ ಅವರಿಗೆ ಸ್ವಲ್ಪ ಕಸಿ ಬಿಸಿ ಆಗ್ತಾ ಇತ್ತು. ಬಂದ ತಕ್ಷಣ ಎಲ್ಲ ಕಿಟಕಿ ತೆಗಿ ಅಂತ. ಕೆಲವರ ಮನೆಯಲ್ಲೆಲ್ಲ ಕಿಟಕಿ ತೆಗಿಲಿಕ್ಕೆ ಬರ್ತಿರ್ಲಿಲ್ಲ, ಅದು ಎಷ್ಟೋ ವರ್ಷಗಳಿಂದ ಹಾಕೊಂಡಿದ್ದು ತೆಗಿತಿರಲಿಲ್ಲ. ಅವ್ರಿಗೇನಪ್ಪಾ ಅಂದ್ರೆ ಕ್ರಾಸ್ ವೆಂಟಿಲೇಷನ್ ಆಗ್ಬೇಕು, ಗಾಳಿ ಓಡಾಡ್ಬೇಕು ಮನೆ ಒಳಗಡೆ. ಆವಾಗ ಮನೆಯಲ್ಲಿ ಇರ್ತಕ್ಕಂತಹ ದುರ್ಗಂಧಗಳೇನಿದೆ, ವಾಸನೆಗಳೇನಿದೆ ಎಲ್ಲ ದೂರ ಮಾಡಿ ಆ ವಾತಾವರಣ ಶುದ್ಧಿ ಮಾಡ್ತದೆ ಎಂಬುದಾಗಿ ಅವರು ಬಲವಾಗಿ ಅಭಿಪ್ರಾಯ ಪಟ್ಟಿದ್ರು. ಅವರಿರುವ ಜಾಗವನ್ನು ಕೂಡ ಅವರು ಹಾಗೆ ನೋಡ್ಕೊಂಡಿದ್ರು. ಇದು ಒಂದು ಅಂದ್ರೆ ಅಧಿಭೂತವಾದ ವಾಯು ಆಯ್ತು. ವಾಯುವಿನಲ್ಲಿ 3 ರೀತಿ ಇದೆ, ಅಗ್ನಿಯಲ್ಲೂ 3 ರೀತಿ ಇದೆ. ಯಾವುದು ಅಧಿಭೂತ, ಅಧಿದೈವ, ಅಧ್ಯಾತ್ಮ ಅಂತ. ಆದಿ ಭೌತಿಕವಾದಂತಹ ವಾಯು ಹೊರಗಡೆ ಇರ್ತಕ್ಕಂಥದ್ದು. ಇನ್ನೊಂದು ವಾಯು ಇದೆ, ಆಧ್ಯಾತ್ಮಿಕವಾದ ವಾಯು, ಅದಕ್ಕೆ ಪ್ರಾಣವಾಯು ಅಂತ ಕರೀತಾರೆ. ಅದು ಕೂಡ ನಮ್ಮನ್ನು ಶುಚಿಗೊಳಿಸ್ತದೆ. ನಮ್ಮ ಇಂದ್ರಿಯಗಳಿಗೆ ಅಂಟಿದ ದೋಷಗಳನ್ನ, ಪ್ರಾಣಕ್ಕೆ ಅಂಟಿದ ದೋಷಗಳನ್ನ, ಆಮೇಲೆ ಮನಸ್ಸಿಗೆ ಅಂಟಿದ ದೋಷಗಳನ್ನ ದೂರ ಮಾಡುವ ಶಕ್ತಿ ಪ್ರಾಣಾಯಾಮಕ್ಕೆ ಇದೆ. ಅದು ಕೂಡ ವಾಯುವಿನ ಆಧ್ಯಾತ್ಮಿಕ ರೂಪ. ಅದಕ್ಕೆ ಯೋಗ ಚೂಡಾಮಣಿ ಅಂತ ಒಂದು ಉಪನಿಷತ್ತಿದೆ, ಅದರಲ್ಲಿ ಹೇಳುತ್ತೆ, ಆಸನೇನ ರುಜಂಹಂತಿ ಪ್ರಾಣಾಯಾಮೇನ ಪಾತಕಂ ಎಂಬುದಾಗಿ. ಆಸನದಿಂದಾಗಿ ರೋಗ ನಾಶ ಆಗ್ತದೆ, ಪ್ರಾಣಾಯಾಮದಿಂದ ಪಾಪ ನಾಶ ಆಗ್ತದೆ ಅಂತ. ಅದನ್ನ ಮನಸ್ಸನ್ನ ಶುಚಿಗೊಳಿಸುವ ಸಾಮರ್ಥ್ಯ ಪ್ರಾಣಾಯಾಮಕ್ಕಿದೆ. ಪ್ರಾಣಾಯಾಮ ಅಂತ ಹೇಳಿದ್ರೇನು? ಆಯಾಮ ಅಂತ ಹೇಳಿದ್ರೆ ಶಿಸ್ತು ಅಂತ, ಒಂದು ಚೌಕಟ್ಟಿಗೆ ತರೋದು ಅಂತ, ಒಂದು ವ್ಯವಸ್ಥೆಗೆ ತರೋದು ಅದನ್ನ ಅಂತ. ಅವ್ಯವಸ್ಥಿತವಾದ ಪ್ರಾಣವನ್ನ ವ್ಯವಸ್ಥೆಗೆ ತರೋದಕ್ಕೆ ಹೆಸರು ಪ್ರಾಣಾಯಾಮ ಅಂತ ಅರ್ಥ. ಪ್ರಾಣ ಅನ್ನೋದು ಸೂಕ್ಷ್ಮವಾದಂತಹ ವಸ್ತು. ಅದು ಅದನ್ನ ನಿಯಂತ್ರಣಕ್ಕೆ ತರಬೇಕಾದ್ರೆ ದಾರಿ ಒಂದೇ ನಮ್ಗಿರೋದು, ನಮ್ಮ ಉಸಿರಾಟದ ಮೂಲಕ ಅದನ್ನು ಹಿಡಿಬೇಕು. ಉಸಿರನ್ನ ಒಳಗಡೆಗೆ ತೆಗೆದುಕೊಳ್ತಕ್ಕಂತಹ ಪೂರಕ, ಉಸಿರನ್ನ ಹೊರಗಡೆ ಬಿರತಕ್ಕಂತಹ ರೇಚಕ, ಒಳಗಡೆಗೆ ಉಸಿರನ್ನು ನಿಲ್ಲಿಸಿಕೊಳ್ತಕ್ಕಂಥ ಕುಂಭಕ. ಇದು 3 ಪ್ರೊಸೆಸ್ ಏನಿದೆ, ಪೂರಕ, ಕುಂಭಕ, ರೇಚಕ. ಇದನ್ನು ಶಿಸ್ತಿಗೆ ತಂದು ಬಿಟ್ರೆ, ಉಸಿರಾಟವನ್ನ ಶಿಸ್ತಿಗೆ ತಂದು ಬಿಟ್ರೆ, ಒಳಗಡೆ ಇರತಕ್ಕಂತಹ ಪಂಚ ಪ್ರಾಣಗಳು ಶಿಸ್ತಿಗೆ ಒಳಪಡ್ತವೆ. ಆದ್ದರಿಂದ ಸರಿಯಾಗಿ ಉಸಿರಾಡುವುದಕ್ಕೆ ಹೆಸರು ಪ್ರಾಣಾಯಾಮ ಅಂತ. ಏನ್ರಿ ನಾವೀಗ ಸರಿಯಾಗಿ ಉಸಿರಾಡ್ತಾ ಇಲ್ವಾ, ಮೂಗಿನ ಹೊಳ್ಳೆಯಲ್ಲೇ ಉಸಿರಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಆದ್ರೆ ಮೂಗಿನ ಹೊಳ್ಳೆ ಒಳಗಡೆ ಗಾಳಿ ಹೋಗಿ ಬರೋದಕ್ಕೆ ಉಸಿರಾಟ ಅಂತ ಹೇಳೋದು. ದೀರ್ಘವಾಗಿ ನಿಧಾನವಾಗಿ ಉಸಿರನ್ನ ಒಳಗಡೆ ಎಳ್ಕೊಳ್ಳುವಂಥದ್ದು, ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡುವಂಥದ್ದು. ದೀರ್ಘ ಮತ್ತು ನಿಧಾನವಾಗಿ ಉಸಿರಾಟದ ಪ್ರಕ್ರಿಯೆ. ಮತ್ತು ಒಳಗಡೆಗೆ ಎಳೆದುಕೊಂಡ ನಂತರ ಸ್ವಲ್ಪ ಹೊತ್ತು ಕುಂಭಕ ಮಾಡುವಂಥದ್ದು, ಅದನ್ನ ಅಲ್ಲಿಯೇ ಬಂಧಿಸಿ ಇಡ್ತಕ್ಕಂಥದ್ದು. ಈ ಪ್ರಕ್ರಿಯೆಗೆ ಹೆಸರು ಪ್ರಾಣಾಯಾಮ. ಪ್ರಾಣಾಯಾಮವನ್ನು ಮಾಡ್ತಾ ಮಾಡಿದ ರೋಗಗಳು ನಾಶವಾಗ್ತದೆ. ಶರೀರದ ರೋಗವನ್ನ ನಾಶ ಮಾಡುವ ಸಾಮರ್ಥ್ಯ ಅದಕ್ಕೆ ಇದೆ. ಯಾಕಂದ್ರೆ ರೋಗ ಬರುವುದೇ ರೋಗ ನಿರೋಧಕ ಶಕ್ತಿಯ ಕೊರತೆಯಿಂದ. ಮನುಷ್ಯನಿಗೆ ಹೋರಾಡುವ ಸಾಮರ್ಥ್ಯ ಇಲ್ಲದೆ ಇದ್ದಾಗ, ಶರೀರದಲ್ಲಿ ಹೋರಾಡುವ ಬಲ ಇಲ್ಲದೆ ಇದ್ದಾಗ
ರೋಗಗಳು ಅಟ್ಯಾಕ್ ಆಗುತ್ತೆ. ರೋಗವನ್ನ ನಿರೋಧಿಸುವಂತಹ ಶಕ್ತಿ ಇದ್ದಾಗ ಅದು ಬಲವನ್ನು ಪಡ್ಕೊಳ್ತಾನೆ. ಅದಕ್ಕೆ ನಮ್ಮಲ್ಲಿ ಪ್ರಾಣ ಅಂತ ಹೇಳ್ತಾರೆ, ಇಂಗ್ಲಿಷ್ ಭಾಷೆಯಲ್ಲಿ ಇಮ್ಯುನಿಟಿ ಪವರ್ ಅಂತ ಹೇಳ್ತಾರೆ. ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ಅದಕ್ಕೆ ಪ್ರಾಣಶಕ್ತಿ ಎಂಬುದಾಗಿ ಕರೀತಾರೆ. ಪ್ರಾಣ ಶಕ್ತಿ ಯಾರಲ್ಲಿ ಚೆನ್ನಾಗಿ ಇರ್ತದೋ ಅವರಿಗೆ ರೋಗ ಬರುವುದೇ ಇಲ್ಲ, ಬಂದರೂ ಅದನ್ನು ಶೀಘ್ರವಾಗಿ ಗೆದ್ದು ನಿಲ್ತಾರೆ, ಮೀರ್ ನಿಲ್ತಾರೆ. ಇದು ಒಂದು ಪ್ರಯೋಜನ. ಇನ್ನೊಂದು ಪ್ರಯೋಜನ, ಮನಸ್ಸಿನಲ್ಲಿರೋ ರಜೋಗುಣ ತಮೋಗುಣವನ್ನು ಕ್ಷೀಣ ಮಾಡುತ್ತೆ. ಯಾವುದು? ಪ್ರಾಣಾಯಾಮ. ಎರಡೂ ಮೂಗಿನ ಹೊಳ್ಳೆಯಲ್ಲಿ ಸರಿಯಾಗಿ ಉಸಿರಾಟ ನಡೀತಾ ಇದೆ ಅಂದ್ರೆ ಮನಸ್ಸು ಸತ್ವಕ್ಕೆ ಹೋಗ್ತದೆ. ಆದ್ರಿಂದ ಮನಸ್ಸು ಪೀಸ್ಫುಲ್ ಇದ್ದಾಗ, ಕ್ವೈಟ್ ಇದ್ದಾಗ ನಾವು ನಮ್ಮ ಉಸಿರಾಟ ಗಮನಿಸಬೇಕು. ಉಸಿರಾಟವು ಸೂಕ್ಷ್ಮವಾಗಿ ನಿಧಾನವಾಗಿ ನಡೀತಾ ಇರುತ್ತೆ, ಎರಡೂ ಮೂಗಿನ ಹೊಳ್ಳೆಗಳಲ್ಲಿ ನಡೀತಾ ಇರುತ್ತೆ. ಅದರ ಅರ್ಥ ಪ್ರಾಣಾಯಾಮ ಮಾಡೋದ್ರಿಂದಾಗಿ ಆ ಮನಸ್ಸಿನ ರಜೋಗುಣ ತಮೋಗುಣವನ್ನ ಅದು ತೊಡೆದು ಹಾಕಿ ಮನಸ್ಸನ್ನು ಶುಚಿ ಮಾಡ್ತದೆ. ಹೊರಗಡೆಗೆ ಶುಚಿ ಮಾಡ್ತದೆ ವಾಯು, ಒಳಗಡೆಗೆ ಪ್ರಾಣಾಯಾಮದ ಮೂಲಕವಾಗಿ ನಮ್ಮನ್ನ ಶುಚಿ ಮಾಡೋದ್ರಿಂದ ಅದು ಭಗವಂತನ ವಿಭೂತಿ. ಸರಿ, ಮುಂದಿನ ಮಾತೇನು ಹೇಳ್ತಾನೆ? ರಾಮ ಶಸ್ತ್ರಭೃತಾಮಹಂ, ಶಸ್ತ್ರಗಳನ್ನ ಧರಿಸಿರುವವರಲ್ಲಿ ನಾನು ರಾಮನು ಎಂಬುದಾಗಿ. ರಾಮನ ಬಗ್ಗೆ ನಮಗೆಲ್ಲರಿಗೂ ಬಹಳ ಗೊತ್ತಿದೆ. ರಾಮ ಯಾರು ಅಂತ. ರಾಮನ ಸದ್ಗುಣಗಳ ಬಗ್ಗೆ ಹೇಳುವಾಗ 16 ಗುಣಗಳನ್ನ ಹೇಳುವಾಗ ಅವನ ಪರಾಕ್ರಮವನ್ನು ಕೂಡ ಹೇಳ್ತಾರೆ. ರಾಮನು ಅತ್ಯಂತ ಪರಾಕ್ರಮಿ, ಶಕ್ತಿಶಾಲಿ ಎಂಬುದಾಗಿ. ರಾಮಾಯಣದ ಉದ್ದಕ್ಕೂ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ತೇವೆ. ಅವನು ಅತ್ಯಂತ ಚಿಕ್ಕ ವಯಸ್ಸಿನವನಾಗಿದ್ದಾಗ ಯಜ್ಞ ರಕ್ಷಣೆಗೋಸ್ಕರ ವಿಶ್ವಾಮಿತ್ರರು ಕರ್ಕೊಂಡು ಹೋಗದಾಗ ಆ ತಾಟಕಿ ಸುಬಾಹುವನ್ನ ಹೊಡೆದು ಹಾಕಿಬಿಟ್ಟಿದ್ದ. ಅವನು ಶಿವಧನುಸ್ಸನ್ನ ಎತ್ತಿದ್ದು, ವಿಷ್ಣು ಧನುಸ್ಸನ್ನ ಹದೆಗೇರಿಸಿದ್ದು. ಅಷ್ಟೇ ಅಲ್ಲ, ಜನಸ್ಥಾನದಲ್ಲಿ 14,000 ರಾಕ್ಷಸರು, ಖರದೂಷಣರ ಸೇನೆ ಏನಿತ್ತು, 14,000 ಜನರನ್ನ ರಾಮ ಒಬ್ಬನೇ ಹೊಡೆದು ಹಾಕಿದ್ದು. ಇನ್ನು ಯುದ್ಧಕಾಂಡದಲ್ಲಿ ಬರತಕ್ಕಂತಹ ವಿಶೇಷವಾದಂತಹ ಪರಾಕ್ರಮ, ಅದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತದೆ ರಾಮನು ಅತ್ಯಂತ ಪರಾಕ್ರಮಿ, ಶಕ್ತಿಶಾಲಿ ಎಂಬುದಾಗಿ. ಅವನಲ್ಲಿ ಅನೇಕ ಗುಣಗಳಿವೆ, ಅನೇಕ ಧರ್ಮಾತ್ಮ, ಸತ್ಯಸಂಧಶ್ಚ, ಹೀಗೆ ಅನೇಕ ಗುಣಗಳಿದೆ. ಅದರಲ್ಲಿ ಇಲ್ಲಿ ವಿಶೇಷವಾಗಿ ಶಸ್ತ್ರಧಾರಿಗಳಲ್ಲಿ, ಪರಾಕ್ರಮಿಗಳಲ್ಲಿ ಶ್ರೀರಾಮಚಂದ್ರನ್ನ ಕೃಷ್ಣ ತನ್ನ ವಿಭೂತಿಯಾಗಿ ಹೇಳ್ತಾನೆ. ನಮ್ಮಲ್ಲಿ ಕೆಲವರಿಗೆ, ಈ ಬುದ್ಧಿಜೀವಿಗಳು ಅಂತ ಹೇಳೋರಿಗೆ ಒಂದು ಸಮಸ್ಯೆ ಇದೆ. ಈ ಹಿಂದೂ ದೇವತೆಗಳೆಲ್ಲ ಶಸ್ತ್ರಗಳನ್ನು ಹಿಡಿದಿರ್ತಾರೆ ಅಂತ. ವಿಶೇಷವಾಗಿ ನಮ್ಮ ನವರಾತ್ರಿ ಬಂತು, ದಸರಾ ಉತ್ಸವ ಬಂತು ಅಂದ್ರೆ ಮೈಸೂರು ದಸರಾ ಸಂದರ್ಭದಲ್ಲಿ ಚರ್ಚೆಗಳೆಲ್ಲ ಒಳ್ಳೆ ಕಾವು ಏರುತ್ತೆ. ಚಾಮುಂಡಿ ಕೈಯಲ್ಲಿ ಬೇರೆ ಬೇರೆ ಅಸ್ತ್ರಶಸ್ತ್ರಗಳಿದೆ, ವಿಷ್ಣುವಿನ ಕೈಯಲ್ಲಿ ಆಯುಧ ಇದೆ, ಶಾರಂಗ ಧನ್ವ ಗದಾಧರ ಅಂತ. ಶಾರಂಗ ಅಂತ ಇರತಕ್ಕಂತಹ ಒಂದು ಚಾಪವನ್ನು ಧರಿಸಿದ್ದಾನೆ, ಗದೆಯನ್ನು ಧರಿಸಿದ್ದಾನೆ. ಶಿವನ ಕೈಯಲ್ಲೂ ಆಯುಧ ಇದೆ, ಪರಶುಹಸ್ತ ಅಂತ ಹೇಳ್ತಾರೆ ಅವನು. ಇನ್ನೊಂದು ಪಿನಾಕ ಪಾಣಿ, ಪಿನಾಕ ಅನ್ನುವಂತಹ ಧನುವನ್ನು ಧರಿಸಿದ. ರಾಮನ ಕೈಯಲ್ಲಿ ಕೋದಂಡ ಪಾಣಿ. ಕೃಷ್ಣನು ಸುಮ್ಮನೆ ಇಲ್ಲ, ಚಕ್ರ ಹಿಡ್ಕೊಂಡಿದ್ದಾನೆ, ಸುದರ್ಶನ ಚಕ್ರ. ಷಣ್ಮುಖ ನೋಡಿದ್ರೆ ಶಕ್ತಿ ಹಸ್ತ, ಈಟಿ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ. ವಜ್ರಹಸ್ತೋ ಪುರಂದರ, ಇಂದ್ರನ ಕೈಯಲ್ಲಿ ವಜ್ರಾಯುಧ ಇದೆ. ಹೀಗೆ ಈ ದೇವತೆಗಳ ಕೈಯಲ್ಲೆಲ್ಲ ಆಯುಧ ಇರುವಂಥದ್ದೇನಿದೆ ಅದು ಹಿಂಸೆಯನ್ನ ಪ್ರತಿಪಾದಿಸ್ತದೆ ಅಂತ ಒಂದಿಷ್ಟು ಎಡಪಂಥೀಯರ ಬುದ್ಧಿಜೀವಿಗಳ ವಾದ. ನಮ್ಮವರು ಕೆಲವರು ಪ್ರಭಾವಿತರಾಗಿಬಿಡ್ತಾರೆ ಆ ಮಾತುಗಳಿಗೆ. ಯಾಕೆಂದ್ರೆ ಚಿಂತನೆ ಕೊರತೆ. ಹೌದಲ್ಲ, ನಮ್ಮ ದೇವತೆಗಳಲ್ಲಿ ಅಷ್ಟಿರೋದು. ಅದು ಮಹಿಷಾಸುರ ಮುರ್ದಿನಿ ಅಂತೂ ಅಷ್ಟಭುಜಗಳಲ್ಲಿ ಒಂದೊಂದು ಆಯುಧ ಹಿಡ್ಕೊಂಡಿದ್ದಾನೆ. ಚೆಲ್ಲ ಆಯುಧ ಯಾಕೆ ಬೇಕು ನಮ್ಮ ದೇವರುಗಳಿಗೆ? ಸೌಮ್ಯವಾಗಿ ಆಯುಧ ಇಲ್ಲದೆ ಇರ್ಬೋದಲ್ಲ ಅಂತ. ಎರಡೂ ರೂಪ ಇದೆ, ಒಂದು ಘೋರ ರೂಪ, ಇನ್ನೊಂದು ಸೌಮ್ಯ ರೂಪ, ಎರಡೂ ಇದೆ ದೇವರಿಗೆ. ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ರುದ್ರಮಂತ್ರ ನಮಕ ಅಂತ ಹೇಳ್ತೇವಲ್ಲ, ಅದು ಸ್ತುತಿಸುವುದು ಘೋರ ರೂಪ. ಸೌಮ್ಯ ರೂಪವೂ ಇದೆ,
ಶಾಂತಂ ಪದ್ಮಾಸನಸ್ಥಂ, ಪದ್ಮಾಸನದಲ್ಲಿ ಶಾಂತವಾಗಿ ಕೂತ್ಕೊಂಡು ಧ್ಯಾನ ಮಾಡುವಂತ ಶಿವನೂ ಇದ್ದಾನೆ, ಘೋರನಾದ ರುದ್ರನೂ ಇದ್ದಾನೆ. ಎರಡೂ ಅಭಿವ್ಯಕ್ತಿ ಇದೆ, ಘೋರ ಅಘೋರ. ಯಾಕೆ ಅಂದ್ರೆ ಈ ಘೋರ ರೂಪ ಯಾಕೆ, ಅಥವಾ ಆಯುಧಗಳನ್ನು ಹಿಡಿದುಕೊಂಡಿರ್ತಕ್ಕಂತಹ ರೂಪವನ್ನ ಯಾಕೆ ತೋರಿಸಿದ್ದಾರೆ ಪ್ರಾಚೀನರು ಅಂತ ಹೇಳಿ, ಭಗವಂತನ ಮುಖ್ಯ ಕಾರ್ಯಗಳಲ್ಲಿ ಒಂದು ಧರ್ಮ ರಕ್ಷಣೆ ಅಂತ ಹೇಳ್ತಾರೆ. ಅದಕ್ಕೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮ ರಕ್ಷಣೆಯನ್ನು ಮಾಡುವುದು ಭಗವಂತನ ಒಂದು ಕರ್ತವ್ಯ, ಸ್ವಭಾವ ಅಂತ ಕರಿಬಹುದು, ಅದನ್ನು ನೇಚರ್ ಅಂತ. ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಶಸ್ತ್ರ ಯಾಕೆ ಬೇಕು ಅಂತ ಕೇಳಬಹುದು ನೀವು. ಚಂಡ ಚತುರೋಪಾಯಗಳನ್ನ ಮಾಡಬೇಕು ಅಂತ ಇದೆ ವ್ಯವಸ್ಥೆ. ಚತುರೋಪಾಯಗಳು ಯಾವುದು? ಸಾಮ, ದಾನ, ಭೇದ, ದಂಡ. ಈ ಸಾಮ, ದಾನ, ಭೇದ ಅಂತ ಮೂರು ಏನಿದೆ ವ್ಯವಸ್ಥೆ, ಅದು ಅಹಿಂಸಾತ್ಮಕವಾದದ್ದು. ಆ ವಿಧಾನವನ್ನೆಲ್ಲ ಉಪಯೋಗಿಸಿದ ಮೇಲೆ ವ್ಯಕ್ತಿ ಬಗ್ಗದೇ ಇದ್ರೆ ದಂಡ ಪ್ರಯೋಗ ಮಾಡಬೇಕು. ದಂಡ ಪ್ರಯೋಗ ಮಾಡಲೇಬೇಕು. ನಾವು ನೋಡ್ತೇವೆ, ಕೃಷ್ಣ ದುರ್ಯೋಧನಿಗೆ ಬುದ್ಧಿ ಹೇಳಲಿಕ್ಕೆ ಹೋದಾಗ ಸಫಲ ಆಗ್ಲಿಲ್ಲ, ಯುದ್ಧ ಅನಿವಾರ್ಯ ಆಯ್ತು. ಕೃಷ್ಣ ಅರ್ಜುನಿಗೆ ಏನ್ ಹೇಳ್ತಾನೆ? ಧರ್ಮ್ಯಾದ್ಯ ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯನಾದವನಿಗೆ ಧರ್ಮ ಯುದ್ಧಕ್ಕಿಂತ ಅನ್ಯ ಶ್ರೇಯ ನ ಅಸ್ತಿ ನ ವಿದ್ಯತೆ. ಕ್ಷತ್ರಿಯನು ಯುದ್ಧ ಮಾಡುವುದರಿಂದ, ದುಷ್ಟ ಸಂಹಾರ ನಿಗ್ರಹಣ ಮಾಡೋದ್ರಿಂದ ಅವನಿಗೆ ವೀರ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಅದೊಂದು ಯಜ್ಞ ಅಂತ, ಯುದ್ಧ ಯಜ್ಞ ಅಂತ. ಯಾಕೆ? ಅಂತಹ ದುಷ್ಟರು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರುವಾಗ ಟ್ರೀಟ್ಮೆಂಟ್ ಮಾಡುವಂತಹ ವ್ಯವಸ್ಥೆ ಅಷ್ಟೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಏನಪ್ಪಾ ಅಂದ್ರೆ, ವೈದ್ಯರ ಬಳಿಗೆ ಯಾವುದೋ ಒಂದು ವ್ರಣ, ಯಾವುದೋ ಒಂದು ಹುಣ್ಣು ಆಗಿರ್ತದೆ, ಅವನಿಗೆ ವೈದ್ಯರ ಹತ್ರ ಹೋಗ್ತಾನೆ. ವೈದ್ಯರು ಏನ್ ಮಾಡ್ತಾರೆ? ಅಹಿಂಸಾತ್ಮಕ ವಿಧಾನದಲ್ಲಿ ಗುಣಪಡಿಸ್ಲಿಕ್ಕೆ ಔಷಧಿ ಹಚ್ಚೋದು, ಮಾತ್ರೆ ಕೊಡೋದು ಎಲ್ಲ ಮಾಡ್ತಾರೆ. ಏನ್ ಮಾಡಿದ್ರು ವ್ರಣ ಅನ್ನೋದು ಗುಣ ಆಗೋದಿಲ್ಲ, ರೋಗ ಗುಣ ಆಗೋದೇ. ಅದು ಇನ್ನೂ ಹಬ್ತಾ ಇದೆ ಅಂತ ಇದ್ರೆ ಆವಾಗ ಏನ್ ಮಾಡ್ತಾರೆ? ಆಂಪ್ಯುಟೇಷನ್. ಏನು ಆಂಪ್ಯುಟೇಷನ್ ಅಂದ್ರೆ? ಕಟ್ ಮಾಡೋದು, ಆಪರೇಷನ್, ಸರ್ಜರಿ. ಹಾಗೆ ಈ ದುರುಳರು, ಅಧರ್ಮಿಗಳು ತಾವು ಅಶಾಂತರಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರುವಾಗ ಅಹಿಂಸಾತ್ಮಕ ಪಥ ಅನ್ನುವಂಥದ್ದು ಅವರಿಗೆ ಪಥ್ಯವಾಗದೇ ಇದ್ದಾಗ ಹಿಂಸೆ ಅನ್ನೋದು ಅನಿವಾರ್ಯ. ದಂಡ ಅಂತ ಹೇಳ್ತಾರೆ, ಅದಕ್ಕೆ ಶಿಕ್ಷೆ. ಅದು ಭಗವಂತನ ಕಾರ್ಯಗಳಲ್ಲೊಂದು. ಪ್ರಭು ಶ್ರೀರಾಮಚಂದ್ರನ ಚರಿತ್ರೆಯಲ್ಲಿ ನೋಡ್ತೇವೆ, ರಾಮನ ಜೊತೆ ಯುದ್ಧ ಮಾಡುವಾಗ ಒಂದ್ಸಲ ರಾಮ ರಾವಣನ ಜೊತೆ ಯುದ್ಧ ಮಾಡುವಾಗ ರಾವಣ ಎಲ್ಲ ಅಸ್ತ್ರಶಸ್ತ್ರಗಳಿಂದ ಸೋತುಕೊಂಡು ಯುದ್ಧರಂಗದಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದ. ರಾಮ ಅವನನ್ನು ಮುಗಿಸಿ ಬಿಡಬಹುದಿತ್ತು, ಆದ್ರೆ ಏನ್ ಹೇಳ್ತಾನೆ? ಬಹಳ ಬಳಲಿದ್ದೀಯಾ, ಇವತ್ತು ಹೋಗಿ ವಿಶ್ರಮಿಸಿಕೊಂಡು ನಾಳೆ ಮತ್ತೆ ಯುದ್ಧಕ್ಕೆ ಬಾ, ಆಮೇಲೆ ನೋಡೋಣ ಅಂತ. ಯಾಕೆ ಹೇಳ್ತಾನೆ ಹಾಗೆ? ಅವನು ವಿಶ್ರಾಂತಿಯ ನೆಪದಿಂದ ತನ್ನ ಈ ದೌರ್ಬಲ್ಯವನ್ನು ಗಮನಿಸಿ ನಿಶಸ್ತ್ರನಾಗಿ, ಏಕಾಂಗಿಯಾಗಿ, ಅಸಹಾಯಕನಾಗಿ ಯುದ್ಧರಂಗದಲ್ಲಿ ನಾನು ನಿಂತಿದ್ದೇನಲ್ಲ, ಈ ರಾಮನಿಗೆ ನನ್ನ ಪ್ರಾಣ ತೆಗೆಯುವುದು ದೊಡ್ಡ ವಿಷಯವಲ್ಲವಾಗಿತ್ತು. ಆದರೂ ಬಿಟ್ಟಿದ್ದಾನೆ ಧರ್ಮಾತ್ಮ, ನಾನು ಇವನಿಗೆ ಶರಣಾಗಬೇಕು, ಸೀತಾದೇವಿಯನ್ನು ಅವನಿಗೆ ಒಪ್ಪಿಸ್ಬೇಕು ಅನ್ನುವ ಸದ್ಬುದ್ಧಿ ಅವನಿಗೆ ಬರ್ಲಿ ಅಂತ ರಾಮ ಬಿಟ್ಟ. ಆದ್ರೆ ರಾವಣನಿಗೆ ರಾಮನ ಕೈಯಲ್ಲಿಯೇ ಹತನಾಗಬೇಕು ಅಂತ ಇಚ್ಛೆ ಇತ್ತು. ಆದ್ರಿಂದ ಮಾರನೇ ದಿನ ಮತ್ತೆ ಅಸ್ತ್ರಶಸ್ತ್ರ ಹಿಡ್ಕೊಂಡು ಬಂದು ಹತನಾಗ್ತಾನೆ. ಅಂದ್ರೆ ಅರ್ಥಾತ್ ಏನು? ಈ ಆಯುಧಗಳೆಲ್ಲ ಧರ್ಮ ರಕ್ಷಣೆಗಾಗಿ ಇರತಕ್ಕಂಥದ್ದು. ಸರಿ, ಯಾರು ಅಧರ್ಮಿಗಳಿದ್ದಾರೋ, ಯಾರು ಪಾಪಿಗಳಿದ್ದಾರೋ ಅವರ ರಕ್ಷಣೆ ಅವರನ್ನ ನಿವಾರಣೆ ಮಾಡೋದಕ್ಕೆ, ನಿಗ್ರಹಣ ಮಾಡೋದಕ್ಕೆ ಆಯುಧಗಳಿರ್ಲಿ. ಯಾರು ಪುಣ್ಯಾತ್ಮರಿದ್ದಾರೋ, ತಪಸ್ವಿಗಳಿದ್ದಾರೋ, ಭಗವದ್ ಭಕ್ತರಿದ್ದಾರೋ ಅವರಿಗೆ ಈ ಆಯುಧದಿಂದ ಏನು? ಅಥವಾ ಸಜ್ಜನರಿದ್ದಾರೋ, ಅಂದ್ರೆ
ಸಮಾಜದಲ್ಲಿ ಮಹಾಪಾಪಗಳನ್ನು ಮಾಡುವವರಲ್ಲ, ಸಣ್ಣ ಪುಟ್ಟ ಪಾಪ ಮಾಡ್ಕೊಂಡಿರೋರು. ಅಂಥವ್ರಿಗೆ ಇಷ್ಟು ದೊಡ್ಡ ದೊಡ್ಡ ಆಯುಧ ಯಾಕೆ? ಅದಕ್ಕೆ ಆ ಆಯುಧಗಳು ಇನ್ನೊಂದು ಮೆಸೇಜ್ ಅನ್ನು ಕೊಡುತ್ತೆ. ಏನು? ಶತ್ರು ಹೊರಗಡೆ ಇರೋದಷ್ಟು ನಮ್ಮ ಒಳಗಡೆಗೂ ಕೂಡ ಶತ್ರು ಇದ್ದಾರೆ. ಈ ಆಸುರಿ ಗುಣಗಳು ಅಂತ ಏನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಎಂಬಂತ ಅರಿಷಡ್ ವರ್ಗಗಳು ಅಂತೇನಿದೆ, ಇವನ್ನ ಆಸುರಿ ಗುಣಗಳು ಅಂತ ಕರೆದಿದ್ದಾರೆ. ಅಸುರರು. DVG ಅವರು ಒಂದು ಮಾತಿನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ರಾವಣನ ದಶಶಿರವದೀಂ ನರನು ಶತಶಿರನು ಸಾವಿರಾಸ್ಯಗಳನ್ನೊಂದರೊಳಗಣಗಿಸಿಹನು. ರಾವಣ 1,100 ತಲೆ ಏನು ದಶಕಂಠ ಅಂತ, ದಶಶಿರವದೀಂ ನರನು ಶತಶಿರನು, 1,100 ತಲೆಗಳು ನಮ್ಮೊಳಗಿವೆ. ಅಂದ್ರೆ ಈ ಬೇರೆ ಬೇರೆ ಮುಖಗಳಿವೆ, ಬೇರೆ ಬೇರೆ ದುರ್ಗುಣಗಳಿವೆ. ಅವುಗಳನ್ನು ದೂರ ಮಾಡುವುದಕ್ಕಾಗಿ ಆ ಶಸ್ತ್ರಗಳ ಸಂಕೇತ. ಈಗ ನೋಡಿ, ಸುದರ್ಶನ ಅನ್ನೋ ಚಕ್ರ ಇದೆ ಕೃಷ್ಣನಲ್ಲಿ. ಸುದರ್ಶನ ಅಂದ್ರೆ ಏನು? ದರ್ಶನ ಅಂದ್ರೆ ತೋರಿಸೋದು ಅಂತ ಅರ್ಥ. ಜ್ಞಾನದ ಸಂಕೇತ. ಸುಷ್ಟು ದರ್ಶನ ಅಂದ್ರೆ ಆತ್ಮನನ್ನ ಚೆನ್ನಾಗಿ ತೋರಿಸಿಕೊಡುವಂತಹ ಜ್ಞಾನ ಅದು ಚಕ್ರ. ನಮ್ಮ ಒಳಗಡೆ ಇರುವ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಆತ್ಮ ಸ್ವರೂಪವನ್ನು ತೋರಿಸಿಕೊಡುವ ಸಾಮರ್ಥ್ಯ ಇರೋದ್ರಿಂದ ಅದು ಸುದರ್ಶನ ಚಕ್ರ ಅಂತ. ಎಷ್ಟು ಚೆನ್ನಾಗಿದೆ. ಈ ಶಂಖ ಇಟ್ಕೊಂಡಿದ್ದಾನೆ ವಿಷ್ಣು. ಶಂಖದಿಂದ 2 ಪ್ರಯೋಜನ ಇದೆ. ಒಂದು, ಗರ್ಭಾದೇವಾರಿನಾರೀನಾ ವಿಶೀರ್ಯಂತೆ ಸಹಸ್ರಶಃ. ಹರಿನಾರಿಗಳ ಗರ್ಭದಲ್ಲಿರ್ತಕ್ಕಂತಹ ಶತ್ರು ಸ್ತ್ರೀಯರ ಗರ್ಭದಲ್ಲಿರುವ ಶತ್ರುಗಳನ್ನೇ ಅಲ್ಲಿಂದನೇ ನಾಶಪಡಿಸುವ ಸಾಮರ್ಥ್ಯ ಅದಕ್ಕಿದೆ. ಅಂದ್ರೆ ಶಂಖವನ್ನ ಊದಿದ್ರೆ ದುಷ್ಟ ಶಕ್ತಿಗಳು ನಾಶವಾಗುತ್ತೆ. ಇದು ಒಂದು ಅರ್ಥ. ಇನ್ನೊಂದು, ಶಂಖ ಅನ್ನೋದು ಪ್ರಣವದ ಸಂಕೇತ, ಓಂಕಾರ ಸಂಕೇತ. ಯಾರು ಸಾಧಕರಾಗಿದ್ದಾರೋ ಪ್ರಣವವನ್ನು ಹಿಡಿದುಕೊಂಡು ನಾವು ವಿಷ್ಣುವನ್ನು ಬಳಿ ಸಾರಬೇಕು ಅಂತ ಒಂದು ಸಂದೇಶವನ್ನು ಕೊಡುತ್ತೆ. ಗಣಪತಿ ಕೈಯಲ್ಲಿ ಪಾಶ ಅಂಕುಶ ಇದೆ. ಪಾಶ ಅಂಕುಶ ಎಲ್ಲ ಏನು? ನಮ್ಮ ಮನಸ್ಸನ್ನು ಕಂಟ್ರೋಲ್ ತೆಗೆದುಕೊಳ್ಬೇಕು. ಜ್ಞಾನ ಸಂಪಾದನೆಗೆ ನಮ್ಗೆ ಬೇಕಾದ ಮಾರ್ಗ ಮನಸ್ಸನ್ನು ಹಿಡಿದಲ್ಲಿ ಇಟ್ಕೊಳ್ಳಿಕ್ಕೆ ಈ ಪಾಶ ಅಂಕುಶಗಳು. ಹೀಗೆ ಈ ಸಾಧನಗಳು ಅಂತ ಏನಿದೆ ಅದಕ್ಕೆ ಆಧ್ಯಾತ್ಮಿಕವಾದಂತಹ ಅರ್ಥವೂ ಕೂಡ ಇದೆ. ಆಂತರಿಕ ವೈರಿಗಳನ್ನ ದಮನ ಮಾಡುವುದಕ್ಕಾಗಿ ಶಸ್ತ್ರಗಳು ಎಂಬುದು ಕೂಡ ಆಗ್ತದೆ. ಇನ್ನು ಧರ್ಮ ರಕ್ಷಣೆಗಾಗಿ ಶಸ್ತ್ರಗಳನ್ನು ಹಿಡಿಯುವುದು ಕೂಡ ಯುಕ್ತವಾಗಿದೆ. ಆದ್ದರಿಂದ ನಮ್ಮ ದೇವತೆ ಕೈಯಲ್ಲಿ ಇರತಕ್ಕಂತಹ ಶಸ್ತ್ರಾಸ್ತ್ರಗಳು ಯಾವ ದೃಷ್ಟಿಯಿಂದ ಇವೆ ಎಂಬುದನ್ನ ನಾವು ಗಮನಿಸಬೇಕು. ಈಗ ಭಯಪಟ್ಟಂತಹ ಒಬ್ಬ ವ್ಯಕ್ತಿಗೆ ತನ್ನ ಅಮ್ಮನ ಕೈಯಲ್ಲಿ ಆಯುಧವನ್ನು ನೋಡಿ ಧೈರ್ಯ ಬರೋದಿಲ್ವೇ? ಹಾಗೆ ಜಗನ್ಮಾತೆ ಕೈಯಲ್ಲಿರುವ ಆಯುಧವನ್ನು ನೋಡಿ ಭಯಗ್ರಸ್ತನಾದ ವ್ಯಕ್ತಿಗೆ ಧೈರ್ಯ ಬರ್ತದೆ. ನನ್ನ ತಾಯಿ ನನ್ನನ್ನ ಅನ್ಕಂಡೀಷನಲ್ ಆಗಿ ಪ್ರೀತಿ ಮಾಡತಕ್ಕಂತ ತಾಯಿ ನನ್ನ ರಕ್ಷಣೆ ನಿಂತಿದ್ದಾಳೆ ಅಂತಿದ್ದಾಗ ಹೀಗೊಂದು ಭಾವನೆಯನ್ನ ಹುಟ್ಟಿಸುವಂತಹ ಆ ಚಿಂತನೆಯು ಕೂಡ ಅದರಲ್ಲಿ ಇದೆ. ಹೀಗಿರೋದ್ರಿಂದ ಶಸ್ತ್ರವನ್ನ ನಮ್ಮ ದೇವತೆಗಳು ಹಿಡಿದಿದ್ದಾರೆ. ಆ ಶಸ್ತ್ರ ಹಿಡಿದಿರುವವರಲ್ಲಿ ಭಗವಂತನ ವಿಭೂತಿ ಯಾರಪ್ಪ ಅಂದ್ರೆ ಪ್ರಭು ಶ್ರೀರಾಮಚಂದ್ರ. ವಿಷ್ಣು ಮುಂದಿನ ಒಂದು ವಿಭೂತಿಯನ್ನು ಹೇಳ್ತಾನೆ, ಝಷಾಣಾಂ ಮಕರಶ್ಚಾಸ್ಮಿ. ಝಷ ಅಂತ ಹೇಳಿದ್ರೆ ನೀರಿನಲ್ಲಿರ್ತಕ್ಕಂತಹ ಪ್ರಾಣಿಗಳು, ಮತ್ಸ್ಯಾದೀನ ಮಕರಹ ನಾಮ ಜಾತಿ ವಿಶೇಷ. ನೀರಿನಲ್ಲಿಯೂ ಅನೇಕ ಪ್ರಾಣಿ ಗುಂಪುಗಳಿವೆ, ಜಲಚರ ಅಂತ ಹೇಳ್ತಾರೆ. ಈ ಭೂಮಿ ಮೇಲಿರೋದಕ್ಕಿಂತಲ ಅತ್ಯಂತ ಹೆಚ್ಚು ನೀರಿನಲ್ಲೇ ಇವೆ ಅಂತ ಚರಗಳು, ಈ ಭೂಚರ ಅಂತ ಹೇಳ್ತೇವಲ್ಲ. ಯಾಕಂದ್ರೆ ಈ ಭೂಮಿಯಲ್ಲಿ 1/3 ಪಾಲಷ್ಟೇ ನೀರು, 2/3 ಪಾಲು ಯಾವುದು? ನೀರಿದೆ. ಆದ್ದರಿಂದ ಅದೊಂದು ದೊಡ್ಡ ಪ್ರಪಂಚವೇ ಇದೆಯಂತೆ ಕೆಳಗಡೆ. ಈ ಶಾರ್ಕ್ಗಳ ಬಗ್ಗೆ ಹೇಳ್ತಾರೆ, ದೊಡ್ಡ ದೊಡ್ಡ ತಿಮಿಂಗಲ ಅಂತ ಹೇಳ್ತಾರಲ್ಲ, ಅವೆಲ್ಲ ಸಮುದ್ರದ ಹಡಗುಗಳನ್ನೇ ಅಲ್ಲಾಡಿಸಬಲ್ಲ, ಘಾಸಿಗೊಳಿಸಬಲ್ಲಂತಹ ಬೃಹತ್ ಆಕಾರದವಾಗಿರ್ತವೆ ಅಂತ. ಅಂತಹದೊಂದು ದೊಡ್ಡ ಪ್ರಪಂಚ ಸಮುದ್ರದ ಆಳಕ್ಕಿದೆ. ಅಂತಹ ಜೀವರಾಶಿಗಳಲ್ಲಿ ತಾನು ಮಕರ ಎಂಬುದಾಗಿ ಭಗವಂತ ಹೇಳ್ತಾನೆ. ಅದಕ್ಕೆ ಇರಬಹುದು ಆ ಗಂಗಾದೇವಿಯ ವಾಹನ ಗಂಗೆ ಮಕರದ ಮೇಲೆ ಕುಳಿತುಕೊಂಡಿರ್ತಾಳೆ ಎಂಬುದಾಗಿ
ನಾವು ಗಂಗೆಯ ಚಿತ್ರದಲ್ಲಿ ಕಾಣುತ್ತೇವೆ, ಮಕರ ವಾಹನೆಯಾಗಿ ಇರ್ತಾಳೆ ಅಂತ. ಜಲಚರಗಳಲ್ಲಿ ನಾನೇನಾದ್ರೂ ಭಗವಂತನನ್ನ ಒಂದು ಉಪಾಸನೆ ಮಾಡಬೇಕು ಅಂದ್ರೆ ಮಕರವನ್ನ ಒಂದು ಉಪಾಧಿಯಾಗಿ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾನೆ. ಮುಂದಿನ ಸುಂದರವಾದಂತಹ ಒಂದು ವಿಭೂತಿ, ಸ್ರೋತಸಾಮಸ್ಮಿ ಜಾಹ್ನವಿ. ಸ್ರೋತಸಾಂ ಸ್ರವಂತೀನಾಂ, ಹರಿವುಗಳಲ್ಲಿ, ನೀರಿನ ಹರಿವುಗಳಲ್ಲಿ ನಾನು ಜಾಹ್ನವಿ ಅಂದ್ರೆ ಗಂಗಾ ಅಂತ. ಗಂಗಾ ಎನ್ನುವ ಶಬ್ದವೇ ತುಂಬಾ ಚೆನ್ನಾಗಿದೆ. ಗಮ್ ಧಾತುವಿಗೆ ಹೋಗೋದು ಅಂತ ಅರ್ಥ. ಮೋಕ್ಷಂ ಗಮಯತಿ, ಪರಮಾತ್ಮಾನಂ ಗಮಯತಿ, ಪ್ರಾಪಯತಿ ಇತಿ ಗಂಗಾ ಅಂತಲೂ ಕರೀಬಹುದು. ಪರಮಾತ್ಮನನ್ನ ನಮಗೆ ದೊರಕಿಸಿ ಕೊಡುತ್ತಾಳೆ, ಆದ್ದರಿಂದ ಗಂಗಾ, ಹೀಗೊಂದು ಅರ್ಥ ಆಗುತ್ತೆ. ಅಗಂ ಗಮಯತಿ ಇತಿ ಗಂಗಾ ಎಂಬುದಾಗಿ ಒಂದು ವ್ಯುತ್ಪತ್ತಿ ಇದೆ. ಅಗಮ್ ಅಂದ್ರೆ ಪಾಪಂ, ಗಮಯತಿ ಅಂತ ದೂರ ಮಾಡ್ತಾಳೆ ಅಂತ. ಪಾಪವನ್ನ ದೂರ ಮಾಡೋದ್ರಿಂದ ಗಂಗೆ, ಪರಮಾತ್ಮನನ್ನ ದೊರಕಿಸಿಕೊಡುವುದರಿಂದ ಗಂಗೆ. ಅದಕ್ಕೆ ಜಾಹ್ನವಿ ಅಂತ ಕರೆದು ಬಿಟ್ಟಿದ್ದಲ್ಲ. ಇದು ಪುರಾಣದಲ್ಲಿ ಹೇಳಿರ್ತಕ್ಕಂಥ ಕಥೆಯಾದ. ಹಿಂದೆ ನಾವು ವಿಭೂತಿಯನ್ನ ನೋಡುವಾಗ, ಸಗರನ ವಿಭೂತಿಯನ್ನ ನೋಡುವಾಗ, ಭಗೀರಥನ ಕಥೆಯನ್ನ ನೋಡುವಾಗ ನಾವು ಈಗ ನೋಡಿದ್ದೇವೆ ಜಾಹ್ನವಿ ಅಂತ ಯಾಕೆ ಬಂತು ಅಂತ. ಆ ಭಗೀರಥನು ಸ್ವರ್ಗದಲ್ಲಿರುವ ಗಂಗೆಯನ್ನ ಪಾತಾಳದಲ್ಲಿರುವ ತನ್ನ ಮುತ್ತಾತಂದಿರ ಮೇಲೆ ಹರಿಸಬೇಕು ಅಂತ ಕರ್ಕೊಂಡು ಹೋದಾಗ, ಜಹ್ನು ಮಹರ್ಷಿ ದಾರಿಯಲ್ಲಿ, ಜಹ್ನು ಮಹರ್ಷಿ ತಪಸ್ಸು ಮಾಡುವಂತಹ ಆ ಕುಟೀರವನ್ನೆಲ್ಲ ಅದು ಕೊಚ್ಚಿಕೊಂಡು ಹೋಯ್ತಂತೆ ಗಂಗೆ. ಆವಾಗ ಮಹಾ ತಪಸ್ವಿಯಾದಂತಹ ಜಹ್ನು ಮಹರ್ಷಿಯು ಆಪೋಷಣದ ರೂಪದಲ್ಲಿ ಅದನ್ನು ಕುಡಿದು ಬಿಟ್ಟಂತೆ ಗಂಗೆ. ಕೊನೆಗೆ ಭಗೀರಥ ಬಂದು ಪ್ರಾರ್ಥನೆ ಮಾಡಿದಾಗ ತನ್ನ ಕಿವಿಯಿಂದ ಬಿಟ್ಟ ಅಂತ. ಜಹ್ನುವಿನ ಕಿವಿಯಿಂದ ಅವಳು ಬಂದದ್ರಿಂದ ಜಾಹ್ನವಿ ಎಂಬುದಾಗಿ ಹೆಸರನ್ನು ಪಡೆದುಕೊಳ್ತಾಳೆ. ಗಂಗೆ ಬಗ್ಗೆ ಅಪಾರವಾದಂತಹ ಒಂದು ವಿಭೂತಿ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತಿಗೂ ಕೂಡ ನಮ್ಮ ಮನೆಗಳಲ್ಲಿ ಗಂಗಾ ಜಲವನ್ನು ಇಟ್ಕೊಂಡಿರ್ತೇವೆ. ಅದು ಎಷ್ಟು ದಿನ ಇಟ್ಟರೂ ಕೆಡದೇ ಇರತಕ್ಕಂತಹ ನೀರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಪದ್ಧತಿ ಇದೆ, ಸಾಯುವ ಕೊನೆಯ ಕ್ಷಣದಲ್ಲಿ ಬಾಯಿಗೆ ಗಂಗಾ ಜಲವನ್ನು ಹಾಕಬೇಕು ಅಂತ. ಅದಕ್ಕೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಗಂಗಾ ಜಲ ಇಟ್ಕೊಂಡಿರ್ತಾರೆ. ಗಂಗಾ ಜಲಲವ ಕಣಿಕಾ ಪೀತ. ಗಂಗಾ ಜಲವನ್ನ ಒಂದು ಕಣವನ್ನಾದರೂ ಕುಡಿದರೆ ಮೃತ್ಯುವನ್ನು ನಾವು ನೋಡಲ್ಲ ಎಂಬುದಾಗಿ ಶಂಕರರು ಹೇಳ್ತಾರಲ್ಲ ಭಜಗೋವಿಂದಂಗೆ. ಹಾಗೆ ಗಂಗೆ ಒಂದು ನದಿ ಅಲ್ಲ, ಅದೊಂದು ದೇವತೆ ಎಂಬುದಾಗಿ ಭಾವಿಸಿಕೊಂಡ ಪರಂಪರೆ ನಮ್ದು. ತ್ರಿಪಥಗಾಮಿನಿ ಅಂತ ಹೆಸರಿದೆ ಅವಳಿಗೆ. ಭಾಗೀರಥಿ ಅಂತಿದೆ, ಜಾಹ್ನವಿ ಅಂತಿದೆ. ತ್ರಿಪಥಗಾಮಿನಿ ಅಂದ್ರೆ ಏನು? ಮೂರು ಪಥಗಳಲ್ಲಿ ಅವಳು ಗಮಿಸ್ತಾಳೆ. ಮೂರು ಯಾವುದು? ಸ್ವರ್ಗ, ಭೂಲೋಕ ಮತ್ತು ಪಾತಾಳ. ಮೂರು ಲೋಕಗಳಲ್ಲಿಯೂ ಅವಳು ಚಲಿಸಿದ್ರಿಂದ ತ್ರಿಪಥಗಾಮಿನಿ ಅಂತ. ಇನ್ನು ಮೂರು ದೇವತೆಗಳ ಸಂಪರ್ಕ ಇದೆ ಅದಕ್ಕೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಪರ್ಕ. ಅದರಿಂದ ವಿಷ್ಣು ಭಕ್ತರು ಪ್ರೀತಿಸ್ತಾರೆ, ಶಿವಭಕ್ತರು ಪ್ರೀತಿಸ್ತಾರೆ ಗಂಗೆಯನ್ನು. ಚತುರ್ಮುಖ ಬ್ರಹ್ಮದೇವನ ಕಮಂಡಲವಿನಿಂದ ಅದು ಬಂದದ್ದು. ಆ ಚತುರ್ಮುಖನ ಬ್ರಹ್ಮದೇವನ ಕಮಂಡಲವಿನಲ್ಲಿ ಗೌರಿಯು, ದೇವಿಯು ಪ್ರವೇಶಿಸ್ತಾಳೆ ನೀರಿನ ರೂಪದಲ್ಲಿ. ವಾಮನನು ಬಲಿಚಕ್ರವರ್ತಿಯನ್ನ ಮೆಟ್ಟುವಾಗ, ದಾನ ಪಡೆಯುವಂತ ಒಂದು ಸಂದರ್ಭ ಇದೆಯಲ್ಲ, ಆವಾಗ ತ್ರಿವಿಕ್ರಮನಾಗಿ ಬೆಳಿತಾನೆ ಅವನು. ಭೂಮ್ಯಾಕಾಶವನ್ನ ವ್ಯಾಪಿಸಿ ಬೆಳೆದು ಬಿಡ್ತಾನೆ. ಮೊದಲನೇ ಹೆಜ್ಜೆಯಿಂದ ಭೂಮಿಯನ್ನು ಅಳಿತಾನೆ, ಎರಡನೇ ಹೆಜ್ಜೆಯಿಂದ ಸ್ವರ್ಗವನ್ನು ಅಳಿತಾನೆ. ಸ್ವರ್ಗ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಬಂತು? ಭೂಲೋಕದಿಂದ ಬ್ರಹ್ಮಲೋಕದವರೆಗೂ ಬಂತು. ಸೊ ಬ್ರಹ್ಮಲೋಕದವರೆಗೂ ಅವನೊಂದು ಹೆಜ್ಜೆ ಅಳೆದು ಬಿಡುತ್ತಂತೆ. ಆ ಬ್ರಹ್ಮಲೋಕದಲ್ಲಿ ಕುಳಿತಿರುವಂತಹ ಚತುರ್ಮುಖ ಬ್ರಹ್ಮದೇವರು ವಿಷ್ಣು ಪಾದ ಇಲ್ಲಿವರೆಗೆ ಬಂತು ಅಂತ ಅದನ್ನು ತೊಳೆದು ಬಿಡ್ತಾನೆ. ಪಾದವನ್ನು ಕಮಂಡಲುವಿನಿಂದ ಪಾದ ಪ್ರಕ್ಷಾಲನವನ್ನ ಮಾಡ್ತಾನೆ. ಆ ವಿಷ್ಣು ಪಾದ ತೊಳೆದ ನೀರು ಅದು ಗಂಗೆ ಆಯ್ತು. ವಿಷ್ಣು ಪಾದೋದ್ಭವ, ವಿಷ್ಣು ಪಾದೋದ್ಭವೆ ಎಂಬುದಾಗಿ ಕೂಡ ಕರೀತಾನೆ. ಆ ನೀರು ಸ್ವರ್ಗದಲ್ಲಿ ಇತ್ತು, ಗಂಗೆಯಾಗಿ, ಗಂಗಾ ಮಾತೆಯಾಗಿ ಇತ್ತು. ಆಮೇಲೆ ಭಗೀರಥನ ಪ್ರಯತ್ನದಿಂದಾಗಿ ಅದು ಭೂಮಿಗೆ ಹರಿದು ಗಂಗೆಯಾಗಿ.
ಆ ಭೂಮಿಗೆ ಹರಿಯುವಾಗ, ಸ್ವರ್ಗದಿಂದ ಭೂಮಿಗೆ ಬರುವಾಗ ಶಿವನ ಜಡೆಗೆ ಅವಳು ಸಿಕ್ಕಿಕೊಂಡ್ರು. ಶಿವ ಅದನ್ನ ಸ್ವಲ್ಪ ಸ್ವಲ್ಪವೇ ಧರೆಗೆ ಬಿಟ್ಟ. ಆದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವತೆಗಳ ಸಂಪರ್ಕ ಅದಕ್ಕೆ ಇದೆ. ಡಿ ವಿ ಜಿಯವರು ಕೂಡ ಖಗ್ಗದಲ್ಲಿ ಹೇಳ್ತಾರೆ, ಸ್ಥಿರ ಹಿಮಾಚಲ ಬ್ರಹ್ಮ ಚರ ಜಾಹ್ನವಿಯ ಮಾಯೆ. ಹಿಮಾಲಯ ಬ್ರಹ್ಮನಾದ್ರೆ ಜಾಹ್ನವಿ ಮಾಯೆ ಅಂತ ಹೇಳ್ತಾರೆ. ಹಾಗೆ ಗಂಗೆಯನ್ನ ಹೊಗಳದೇ ಇರತಕ್ಕಂತಹ ವ್ಯಕ್ತಿಗಳೇ ಇಲ್ಲ. ಅಂತಹ ಒಂದು ಶಂಕರ ಭಗವತ್ಪಾದರು ಗಂಗೆಯ ಮೇಲೆ ಸ್ತೋತ್ರವನ್ನು ಬರೆದಿದ್ದಾರೆ. ಒಂದು ಪ್ರಸಿದ್ಧವಾದ ಸ್ತೋತ್ರ ಯಾವ್ದಪ್ಪ ಅಂದ್ರೆ, ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಲ ತರಂಗೆ ಶಂಕರ ಮೌಲಿ ವಿಹಾರಿಣಿ ವಿಮಲೆ ಮಮ ಮತಿರಾಸ್ತಾಂ ತವ ಪದ. ಹೀಗೆ 12 ಶ್ಲೋಕಗಳನ್ನು ಒಳಗೊಂಡಂತಹ ಒಂದು ಪದ್ಯ. ಈ ಪ್ರಕಾರ ಗಂಗಾದೇವಿ, ಅದು ಗಂಗೆಯ ಸಮೀಪಕ್ಕೆ ನಾವು ಹೋಗಿ ಕುಳಿತಾಗ ಅದೊಂದು ಆಹ್ಲಾದ, ಏನೊಂದು ಸಮಾಧಾನ ಅದು ಅನುಭವ ಆಗ್ತದೆ. ಯಾರು ಗಂಗೆಯನ್ನು ದರ್ಶಿಸಿದ್ದಾರೋ, ಗಂಗೆಯನ್ನು ಸ್ಪರ್ಶಿಸಿದ್ದಾರೋ ಅವರದ ಅನುಭವಕ್ಕೆ ಬಂದೇ ಬರತಕ್ಕಂಥ ವಿಷಯ. ಗಂಗಾ ನದಿಯ ತಟದಲ್ಲಿ ಕುಳಿತುಕೊಂಡ ತಣ್ಣನೆಯ ಗಾಳಿ ನಮ್ಮ ಮೈಗೆ ಸೋಕುವಾಗ, ಆ ಗಂಗೆಯ ಬಿಳಿ ಬಣ್ಣದ ಹಾಲಿನ ನೊರೆಯಂತಿರುವ ಹರಿವು, ವೇಗವಾದಂತಹ ಹರಿವು, ಅದನ್ನು ನೋಡ್ತಾ ಇದ್ರೇನೆ ಮನಸ್ಸು ಒಂದು ರೀತಿಯ ಸಮಾಧಾನವನ್ನ ಪಡೆದುಕೊಳ್ಳುತ್ತೆ. ಇನ್ನು ಗಂಗಾ ಸ್ನಾನವನ್ನ ಮಾಡಿಬಿಟ್ರಂತೂ ವಿಶೇಷವಾದ ಚೈತನ್ಯ ಉತ್ಸಾಹಗಳು ಉಂಟಾಗ್ಬಿಡುತ್ತೆ. ಅದರಿಂದ ಹಿರಿಯರೊಬ್ರು ಹೇಳ್ತಾ ಇದ್ರು, ಗಂಗಾ ನದಿ ಅನ್ನುವಂಥದ್ದು ಆಧ್ಯಾತ್ಮಿಕವಾಗಿಯೂ ತಾತ್ವಿಕವಾಗಿಯೂ ಕೂಡ ನಮಗೆ ಸಂದೇಶವನ್ನು ನೀಡ್ತಾಳೆ ಅಂತ. ಅದೊಂದು ಬ್ರಹ್ಮವಿದ್ಯಾ ಪ್ರವಾಹ ಅಂತ ಹೇಳ್ತಿದ್ರು. ಉಪನಿಷತ್ ಸ್ರವಂತಿ, ಅದು ಬ್ರಹ್ಮವಿದ್ಯೆಯ ಪ್ರವಾಹ ಅದು ಗಂಗೆ. ಹೆಂಗೆ ಅದಕ್ಕೂ ಆ ಗಂಗೆಯ ಕಥೆಗೂ ಬ್ರಹ್ಮವಿದ್ಯೆಯ ವಿಚಾರಕ್ಕೂ ಬಹಳ ಸಂಬಂಧ ಇದೆ ಅಂತ ನೋಡಿ. ಶಿವನ ತಲೆಯಿಂದ ಬಂದದ್ದು ಗಂಗೆ. ಈ ಬ್ರಹ್ಮವಿದ್ಯೆ ಅನ್ನೋದು ಎಲ್ಲಿಂದ ಬಂತು? ದಕ್ಷಿಣಾಮೂರ್ತಿಯಿಂದ ಬಂತು. ಸದಾಶಿವ ಸಮಾರಂಭ ಎಂಬುದಾಗಿ ಹೇಳ್ತಾನೆ. ಅದ್ರ ಬ್ರಹ್ಮವಿದ್ಯೆಯ ಮೂಲ, ಗಂಗೆಯ ಮೂಲ ಎರಡೂ ಒಂದೇ, ಸದಾಶಿವ. ಇನ್ನು ಎರಡನೇ ಸಂಗತಿ, ಬ್ರಹ್ಮ ವಿದ್ಯೆ ಅನ್ನೋದು ಎತ್ತರದಲ್ಲಿ ಕುಳಿತಿರುವ ಗುರುವಿನಿಂದ ತಗ್ಗಿನಲ್ಲಿ ಕುಳಿತಿರುವ ಶಿಷ್ಯನಡೆಗೆ ಹರಿಯುತ್ತೆ. ಹಾಗೆ ಗಂಗೆಯೂ ಕೂಡ ಆ ಹಿಮಾಲಯದ ಉತ್ತರಾಖಂಡ ಅಂತ ಏನ್ ಕರಿತೇವೆ, ಗೋಮುಖ ಎತ್ತರದ ಪ್ಲೇನ್ ಇದೆಯಲ್ಲ, ಅಲ್ಲಿಂದ ಪಶ್ಚಿಮ ಬಂಗಾಳದ ಕಡೆಗೆ ಅದು ಹರಿದುಕೊಂಡು ಹೋಗುತ್ತೆ, ಕಲ್ಕತ್ತಾ ಕಡೆಗೆ ಹರಿದುಕೊಂಡು ಹೋಗುತ್ತೆ. ಅದನ್ನು ಎತ್ತರದಿಂದ ತಗ್ಗಿನೆಡೆಗೆ ಹೇಗೆ ಬ್ರಹ್ಮವಿದ್ಯೆ ಹರಿಯುತ್ತೋ ಹಾಗೆ ಗಂಗಾ ನದಿಯು ಹರಿಯುತ್ತೆ. ಈ 2 ಸಾಮ್ಯತೆಗಳಾಯ್ತು. ಇನ್ನು 3ನೇ ಸಾಮ್ಯತೆ ಇದೆ. ಏನು? ಗಂಗಾ ನದಿ ಅನ್ನುವಂಥದ್ದು ಯಾವಾಗ್ಲೂ ಬತ್ತೋದೇ ಇಲ್ಲ. ಅದು ಭತ್ತದ ನದಿ, ಅದು ಪೆರ್ನಿಯಲ್ ರಿವರ್ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಎಷ್ಟೋ ನದಿಗಳು ಬೇಸಿಗೆ ಕಾಲದಲ್ಲಿ ಬತ್ತ ಹೋಗ್ಬಿಡುತ್ತೆ. ಮಕ್ಕಳು ಕ್ರಿಕೆಟ್ ಆಟ ಆಡ್ಲಿಕ್ಕೆ ಬಯಲಾಗಿ ಮಾಡ್ಕೊಂಡ್ ಬಿಡ್ತಾರೆ. ಆದ್ರೆ ಗಂಗಾ ನದಿ ಮಾತ್ರ ಬೇಸಿಗೆಯಲ್ಲೂ ಕೂಡ ಹಾಗೆಯೇ ತುಂಬಿ ಹರಿತಾ ಇರುತ್ತೆ. ಯಾಕೆ? ಮಳೆಗಾಲದಲ್ಲಿ ಮಳೆ ನೀರಿನಿಂದ ಬೇಸಿಗೆಗಾಲದಲ್ಲಿ ಮಂಜುಗಡ್ಡೆ ಕರಗಿ ನೀರಾಗಿ ಹರಿತದೆ. ಆದ್ರಿಂದ ಹೊರಗಡೆಗೆ ಬಿಸಿ ಬಿಸಿ ಯಾವ್ದ ಬೇಸಿಗೆ ಬಿಸಿಲು ಇದ್ರೂ ಗಂಗೆ ಹತ್ರ ಮಾತ್ರ ತಣ್ಣಗಿರ್ತದೆ. ಗಂಗೆ ಮುಳುಗಿದ್ರಿ ತುಂಬಾ ತುಂಬಾ ಚಳಿ. ಯಾಕೆ? ಅದು ಐಸ್ ಕರಗಿ ನೀರಾಗಿ ಹರಿತಾ ಇರ್ತದೆ. ಅದರಿಂದ ಎಂದೆಂದೂ ಗಂಗಾ ನದಿ ಬತ್ತೋದೇ ಇಲ್ಲ. ಅದು ಅಕ್ಷಯವಾದ ನದಿ ಅದು. ಹೀಗೆ ಈ ಬ್ರಹ್ಮವಿದ್ಯೆಯೂ ಕೂಡ ಯಾವತ್ತೂ ಬತ್ತೋದಿಲ್ಲ ಅಂತ. ಈ ಪರಂಪರೆ ತುಂಡಾದದ್ದೇ ಇಲ್ಲ. ಇದು ಅವಿಚ್ಛಿನ್ನ ಪರಂಪರೆ. ಇದು ಅವ್ಯಾಹತವಾಗಿ ಅನೂಚಾನವಾಗಿ ಹರಿದುಕೊಂಡು ಬಂದ ಪರಂಪರೆ, ಬ್ರಹ್ಮವಿದ್ಯೆ ಪರಂಪರೆ. ನಾವು ಹೇಳ್ತೇವಲ್ಲ, ನಮ್ಮ ಪರಂಪರೆ ಬಗ್ಗೆ ಹೇಳುವಾಗ, ನಾರಾಯಣಂ ಪದ್ಮಭುವಂ ವಸಿಷ್ಠಂ ಅಸ್ಮದಾಚಾರ್ಯ ಪರ್ಯಂತಾಂ, ಇಲ್ಲಿಯ ತನಕ ಹರಿದುಕೊಂಡು ಬಂದಿದೆ. ಎಷ್ಟೋ ಪೀಠಗಳಲ್ಲಿ ಶಿಷ್ಯರು ಮತ್ತು ಗುರುಗಳಿಗೆ ಸಂಬಂಧ ಆಗದೆ ಇರಬಹುದು, ವಿಚ್ಛಿತ್ತಿಗಳಾಗಿರ್ಬಹುದು. ಆದ್ರೆ ಬ್ರಹ್ಮವಿದ್ಯೆ ವಿಚ್ಛಿತ್ತಿ ಆಗ್ಲಿಲ್ಲ, ಈಗಲೂ ಹರಿತಾ ಇದೆ ಅದು. ಆದ್ರಿಂದ ಅವ್ಯಾಹತವಾಗಿ ನಿರಂತರವಾಗಿ ಹೇಗೆ ಎಲ್ಲ ಕಾಲಗಳಲ್ಲಿಯೂ ಗಂಗೆ ಹರಿತಾಳೋ, ಬ್ರಹ್ಮವಿದ್ಯೆಯು ಕೂಡ ಶಾಶ್ವತವಾದಂತಹ ಒಂದು ವ್ಯವಸ್ಥೆ.
ಪರಂಪರೆ ಅಂತ. ಇನ್ನು ನಾಲ್ಕನೇ ಸಂಗತಿ ಏನಪ್ಪಾ ಅಂದ್ರೆ, ಎಷ್ಟೇ ಸುಸ್ತಾದ್ರೂ ಕೂಡ, ಎಷ್ಟೇ ಆಯಾಸ ಆದ್ರೂ ಕೂಡ ಒಂದ್ಸಲ ಗಂಗಾ ನದಿಯಲ್ಲಿ ಮುಳುಗಿ ಹಾಕ್ಬಿಟ್ರೆ ನವ ಚೈತನ್ಯ, ನಾವು ಉತ್ಸಾಹ ಉಲ್ಲಾಸಗಳೆಲ್ಲ ಬಂದ್ಬಿಡುತ್ತೆ, ನಮ್ಮ ಆಯಾಸವನ್ನೆಲ್ಲ ಕಳೆದು ಬಿಡ್ತಾಳೆ. ಹಾಗೆ ಜೀವನದಲ್ಲಿ ಎಷ್ಟೇ ತೊಂದರೆಗಳು ಬೇಸರಗಳಾದ್ರೂ ಈ ಬ್ರಹ್ಮ ವಿಚಾರಕ್ಕೆ ನಾವು ಬಂದ ತಕ್ಷಣ, ಸತ್ಸಂಗಕ್ಕೆ ಬಂದ ತಕ್ಷಣ, ಸದ್ವಿಚಾರಕ್ಕೆ ಬಂದ ತಕ್ಷಣ ಮತ್ತೆ ಪುನಃ ಜೀವನೋತ್ಸಾಹ ನಮ್ಮಲ್ಲಿ ಮೂಡುತ್ತದೆ. ಬ್ರಹ್ಮವಿದ್ಯೆಗೂ ಗಂಗೆಗೂ ಇರತಕ್ಕಂತಹ ನಾಲ್ಕನೇ ಸಾಮ್ಯತೆ. ಐದನೇ ಸಾಮ್ಯತೆ ಒಂದಿದೆ. ಗಂಗಾ ನದಿಯಲ್ಲಿ ನೀರು ಚೆನ್ನಾಗಿದ್ರು ಎಲ್ಲಾ ಕಡೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ. ಕೆಲವು ಕಡೆಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ, ಸುಳಿಗಳಿರುತ್ತೆ, ಆಮೇಲೆ ಪ್ರವಾಹ ವೇಗವಾಗಿ ಹರಿಯುತ್ತದೆ. ಗಂಗಾ ನದಿ ನದಿ ವೇಗೇನ ಶುದ್ಧತಿ ಅಂತ ಹೇಳುವ ಹಾಗೆ ಗಂಗಾ ನದಿ ಶುದ್ಧವಾಗಿರ್ಲಿಕ್ಕೆ ಕಾರಣ ಏನಂದ್ರೆ ಅತ್ಯಂತ ವೇಗ ಇದೆ. ಆದ್ದರಿಂದ ಎಲ್ಲಾ ಕಡೆ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಸ್ನಾನದ ಘಾಟ್ ಅಂತ ಮಾಡಿರ್ತಾರೆ, ಘಟ್ಟ, ಸ್ನಾನ ಘಟ್ಟ, ಅಲ್ಲಿ ಮಾಡ್ಬೇಕು. ಹಾಗೆ ಬ್ರಹ್ಮವಿದ್ಯೆಯು ಪುಸ್ತಕದಲ್ಲಿ ನಮಗೆ ಅವೈಲೇಬಲ್ ಇದೆ ಅನ್ನೋ ಕಾರಣಕ್ಕೆ ಓದ್ಕೊಂಡು ನಾನು ಬ್ರಹ್ಮವಿದ್ಯೆ ಗಳಿಸ್ಲಿಕ್ಕಾಗಲ್ಲ. ಅದಕ್ಕೆ ಗುರು ಘಾಟ್ ಬೇಕು ಅಂತ. ಗುರು ಘಾಟ್ನಲ್ಲಿ ಸ್ನಾನ ಮಾಡಬೇಕು, ಅದು ಗುರು ಮೂಲಕವೇನೆ ನಾವು ಬ್ರಹ್ಮವಿದ್ಯೆಯನ್ನು ಸ್ವೀಕರಿಸಬೇಕು. ಹೀಗೆ ಗಂಗೆಗೂ ಬ್ರಹ್ಮವಿದ್ಯೆಗೂ ಸಾಮ್ಯತೆ ಇದೆ. ಆದ್ರೆ ಇಲ್ಲಿ ಕೃಷ್ಣ ಹೇಳಿರ್ತಕ್ಕಂತಹ ಗಂಗೆ ಅಂದ್ರೆ ಅದು ಜಾಹ್ನವಿ. ಅದು ದೇವಪ್ರಯಾಗದ ಹತ್ರ ಗಂಗೆ ಎಂಬ ಹೆಸರನ್ನು ಪಡೆದುಕೊಳ್ತಾಳೆ. ಗೋಮುಖದಲ್ಲಿ ಹುಟ್ಟಿ ಭಾಗೀರಥಿ ಎಂಬ ಹೆಸರನ್ನು ಪಡೆದುಕೊಂಡು ಆ ಕಡೆ ಅಲಕನಂದ ಎಂಬ ಹೆಸರನ್ನು ಪಡೆದುಕೊಂಡು, ಬದರಿಯಲ್ಲಿ ಅಲಕನಂದ ಎಂಬ ಹೆಸರನ್ನು ಪಡ್ಕೊಂಡು, ಇಲ್ಲಿ ಭಾಗೀರಥಿ ಎಂಬ ಹೆಸರನ್ನು ಪಡ್ಕೊಂಡು ಅದು ಹರಿದು ಬಂದು ದೇವಪ್ರಯಾಗದಲ್ಲಿ ಸೇರಿ ಅಲ್ಲಿಂದ ಮುಂದಕ್ಕೆ ಗಂಗೆ ಎಂಬುದಾಗಿ ಅವಳು ಕರೆಯಲ್ಪಡ್ತಾಳೆ. ಎಲ್ಲ ಹೆಸರು ಅವಳದ್ದೇ. ಆದ್ದರಿಂದ ಹರಿವುಗಳಲ್ಲಿ ನಾನು ಜಾಹ್ನವಿ. ಇನ್ನು ಮುಂದೆ ಹೇಳ್ತಾನೆ, ಸರ್ಗಾಣಾಮಾದಿರಂತಶ್ಚ ಮಧ್ಯಂಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ ಎಂಬುದಾಗಿ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂಚ ಅಹಂ ಅರ್ಜುನ. ಹೇ ಅರ್ಜುನ, ನಾನು ಸರ್ಗಾಣಾಂ, ಸರ್ಗ ಅಂದ್ರೆ ಸೃಷ್ಟಿ ಅಂತ ಅರ್ಥ. ಸರ್ಗಾಣಾಂ ಅಂದ್ರೆ ಸೃಷ್ಟಿಗಳಲ್ಲಿ, ಸೃಷ್ಟಿಗಳಿಗೆ, ಆದಿಹಿ ಅಂತಃ ಮಧ್ಯಂಚ, ಸೃಷ್ಟಿಗಳಿಗೆ ನಾನು ಆದಿಯೂ ಮಧ್ಯನೂ ಅಂತ್ಯನೂ ಆಗಿದ್ದೇನೆ ಅಂತ ಹೇಳ್ತಾನೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಭಗವಂತನು ಒಂದು ಸೃಷ್ಟಿಗೆ ಆದಿ ಅಂತ ಹೇಳ್ತಾ ಇಲ್ಲ, ಸೃಷ್ಟಿಗಳಿಗೆ ಅಂತ ಹೇಳ್ತಾನೆ. ಇದ್ರಲ್ಲಿ ಎರಡರ್ಥ ಮಾಡ್ಬೋದು. ಅನೇಕ ಸೃಷ್ಟಿಗಳಾಗಿವೆ ಅಂತ ಒಂದರ್ಥ, ಇನ್ನೊಂದು ಅನೇಕ ಸೃಷ್ಟಿಗಳಿವೆ ಅಂತ, ಅನೇಕ ಬ್ರಹ್ಮಾಂಡಗಳಿವೆ ಅಂತ. ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತಾರಲ್ಲ ಹಾಗೆ, ಒಂದೊಂದು ಬ್ರಹ್ಮಾಂಡಕ್ಕೆ ಒಂದೊಂದು ಸೃಷ್ಟಿ ಎಂಬುದಾಗಿ ತೆಗೆದುಕೊಂಡ್ರೆ ಆ ಅನೇಕ ಸೃಷ್ಟಿಗಳಿಗೆ ತಾನೇ ಆದಿ, ತಾನೇ ಮಧ್ಯ, ತಾನೇ ಅಂತ್ಯ ಅಂತ ಹೇಳ್ತಾನೆ. ಅಂದ್ರೆ ಆ ಆದಿ ಮಧ್ಯ ಅಂತ್ಯದಲ್ಲಿ ವ್ಯಾಪಿಸಿರುವವನು ತಾನೇ. ಕಾಣುವಂತಹ ಸೃಷ್ಟಿಗೆ ನಾಮರೂಪ ಅನ್ನುವಂಥದ್ದು ಬೇರೆ ಬೇರೆ ಭಿನ್ನತೆಯನ್ನು ತಂದುಕೊಟ್ಟಿದೆ ಬಿಟ್ರೆ, ಅದ್ರ ಮೂಲವನ್ನು ಹುಡುಕ್ಲಿಕ್ಕೆ ಹೊರಟಾಗ ಗೊತ್ತಾಗೋದೇನೋ, ಅಸ್ಥಿಭಾತಿ ಪ್ರಿಯಂ ರೂಪಂ, ಇದು ಅದು ಮೂಲ ತತ್ವ. ಅಸ್ಥಿಭಾತಿ ಪ್ರಿಯ, ಸಚ್ಚಿದಾನಂದ ಅದಕ್ಕೆ ಆಶ್ರಯ, ಆಧಾರ. ಅದರ ಮೇಲೆ ನಾಮರೂಪ ತೋರ್ಕೊಂಡಿದೆ. ಹಾಗೆ ಆ ಸಚ್ಚಿದಾನಂದವಾದ ಆತ್ಮದಲ್ಲಿ ಸೃಷ್ಟಿ ತೋರುತ್ತೆ, ಸ್ವಲ್ಪ ಕಾಲ ಇರುತ್ತೆ, ಹಾಗೆ ಅಡಗುತ್ತೆ. ನೀರಿನಲ್ಲಿ ಗುಳ್ಳೆಗಳು ತೋರ್ಕೊಳ್ಳುವ ಹಾಗೆ ಅಂತ. ನೀರಿನಲ್ಲಿ ಒಂದು ಗುಳ್ಳೆ ತೋರುತ್ತೆ, ಗುಳ್ಳೆ ಅಡಗುತ್ತೆ, ಇನ್ನೊಂದು ಗುಳ್ಳೆ ಹುಟ್ಟುತ್ತೆ, ಗುಳ್ಳೆ ಅಡಗುತ್ತೆ. ಎಷ್ಟು ಗುಳ್ಳೆಗಳು ಹುಟ್ಟಿ ಅಡಗುತ್ತವೆ. ಆದ್ರೆ ಗುಳ್ಳೆ ಹುಟ್ಟುವ ಮೊದಲು ನೀರಿತ್ತು, ಗುಳ್ಳೆ ಹುಟ್ಟಿದಾಗಲೂ ನೀರಿದೆ, ಗುಳ್ಳೆಯಲ್ಲಿಯೂ ನೀರಿದೆ, ಗುಳ್ಳೆ ಒಡೆದ ಮೇಲೂ ನೀರೇ ಗತಿ. ಹಾಗೆ ಅಹಂ ಆದಿಶ್ಚ ಮಧ್ಯಂಚ ಅಂತ್ಯ.
ಅಂತಶ್ಚ ಎಂಬುದಾಗಿ ಹೇಳಿದ್ದಾನೆ. ಇನ್ನು ಸ್ವಲ್ಪ ವ್ಯತ್ಯಾಸ, ಆದಿಶ್ಚ ಅಂತಶ್ಚ ಮಧ್ಯಂಚ, ಆದಿ ಮಧ್ಯ ಅಂತ ಮೂರರಲ್ಲಿಯೂ ನಾನೇ. ಇಲ್ಲಿ ಸ್ವಲ್ಪ ಗಮನಿಸಿದ್ರೆ ಒಂದು ಅಂಶ ನಮಗೆ ಗೊತ್ತಾಗ್ತದೆ. ಏನಂದ್ರೆ, ಈ ಆರಂಭದಲ್ಲಿ ಭಗವಂತನು 20ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳಿತ್ತು. ಅಂದ್ರೆ ವಿಭೂತಿಯನ್ನ ಆರಂಭ ಮಾಡಿದಾಗ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವಚ ಅಂತ ಹೇಳಿದ್ದ. ತುಂಬಾ ದಿನ ಆದ್ರಿಂದ ನಮಗೆ ಮರ್ತು ಹೋಗಿದೆ, ಕೆಲವು ತಿಂಗಳುಗಳೇ ಕಳೆದು ಹೋಗ್ಬಿಟ್ಟಿವೆ, ಅದರಿಂದ ಮರ್ತು ಹೋಗ್ತವೆ. ಈಗ ಮತ್ತೆ ಪುನಃ ಅವನು ಸರ್ಗಾಣ ಮಾದಿ ಅಲ್ಲೇನು ಹೇಳಿದ್ದ, ಅಹಂ ಆದಿಶ್ಚ ಮಧ್ಯಂಚ ಭೂತಾನ ಮಂತ ಏವಚ, ನಾನು ಭೂತಗಳಿಗೆ ಆದಿ ಅಂತ್ಯ ಮತ್ತು ಮಧ್ಯ ಆಗಿದ್ದೇನೆ ಅಂತ ಹೇಳ್ಬಿಟ್ಟಿದ್ದಾನೆ. ಮತ್ ಪುನಃ ಅದೇ ವಾಕ್ಯ ಹೇಳ್ತಿದ್ದಾನಲ್ಲ, ಪುನರುಕ್ತಿ ದೋಷ ಆಯ್ತಲ್ಲ. ಈ ಸಾಹಿತ್ಯಗಳಲ್ಲೆಲ್ಲ ಈ ಪುನರುಕ್ತಿಯನ್ನು ಹೇಳಿದ್ದನ್ನೇ ಪುನಃ ಹೇಳುವಂಥದ್ದು ಒಂದು ದೋಷ ಅಂತ ಹೇಳ್ತಾರೆ. ಭಗವಂತ ಮತ್ತೆ ಹೇಳಿದ್ದನ್ನೇ ಮರ್ತೋಗ್ಬಿಡ್ತು ಕಾಣಿಸುತ್ತೆ, ಹೇಳ್ಬಿಟ್ನಾ ಅಂದ್ರೆ ಇಲ್ಲ. ಶಂಕರಾಚಾರ್ಯ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ನೆನಪಿಸ್ತಾರೆ, ಇಲ್ಲಪ್ಪ ಇಲ್ಲಿ ಹೇಳಿದ್ದನ್ನೇ ಹೇಳಿಲ್ಲ, ಬೇರೆ ಹೇಳಿದ್ದಾನೆ. ಭೂತಾನಾಂ ಜೀವಾಧಿಷ್ಠಿತಾನಾಂ ಏವ, ಅಲ್ಲಿ ಹೇಳಿದ್ದು ಆ ಆದಿಹಿ ಅಂತಶ್ಚ ಇತ್ಯಾದಿ ಉಕ್ತಂ ಉಪಕ್ರಮೆ. ಉಪಕ್ರಮ ಅಂದ್ರೆ 20ನೇ ಶ್ಲೋಕದಲ್ಲಿ ಏನು ಹೇಳಿದ್ದಲ್ಲ, ಜೀವಿಗಳಿಗೆ ಆದಿ ಅಂತ್ಯ ಮಧ್ಯ ನಾನು ಅಂತ ಹೇಳಿದ್ದನು. ಆದ್ರೆ ಇಲ್ಲಿ ಜೀವಿಗಳಿಗಲ್ಲ, ಇಹತೂ ಸರ್ವಸ್ಯೈವ ಸರ್ಗ ಮಾತ್ರಸ್ಯ ಅತಿ ವಿಶೇಷ, ಇಡೀ ಸೃಷ್ಟಿಗೆ ನಾನು ಆದಿ ಮಧ್ಯ ಅಂತ ಹೇಳೋದ್ರಿಂದ ಪುನರುಕ್ತಿ ದೋಷ ಇಲ್ಲ, ಸೃಷ್ಟಿಗೆ ಆಧಾರ ತಾನು ಎಂಬುದಾಗಿ ಹೇಳ್ತಾನೆ. ಇನ್ನು ಮುಂದಿನ ವಿಭೂತಿ ಬಹಳ ಸುಂದರವಾದದ್ದು, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆ ಎಂಬುದಾಗಿ ಹೇಳ್ತಾನೆ. ವಿದ್ಯೆಗಳು ಅನೇಕ, 14 ವಿದ್ಯೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಗುರುಕುಲಕ್ಕೆ ಹೋದ್ರೆ ಈ 14 ವಿದ್ಯೆ ಕಲಿಬೇಕಿತ್ತು ಹಿಂದೆ. ಯಾವುದದು? ಅಂಗಾನಿ ವೇದಾಶ್ಚತ್ವಾರಃ ಮೀಮಾಂಸಾ ನ್ಯಾಯ ವಿಸ್ತರಃ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾಹ್ಯೇತಾಶ್ಚತುರ್ದಶ. 14 ವಿದ್ಯೆಗಳಲ್ಲಿ 4 ವೇದಗಳು, ಅದಕ್ಕೆ ಸಂಬಂಧಪಟ್ಟಂತಹ ಅಂಗಗಳು ವೇದಾಂಗ ಅಂತ ಕರೀತಾರೆ. ವೇದ ಅಂಗ ಕಲಿದೆ ವೇದಾಧ್ಯಯನ ಇರ್ಲಿಲ್ಲ. ಈಗ ಸ್ವಲ್ಪ ಅದು ವ್ಯವಸ್ಥೆ ಸ್ವಲ್ಪ ಸಡಿಲಾಗಿದೆ, ಅಲ್ಲಲ್ಲಿ ನಡೀತಾ ಇದೆ. ಅಂದ್ರೆ ಸಾಂಗ ವೇದ ಪಾಠಶಾಲೆ ಅಂತ ಬರೀತಾರೆ. ಸಾಂಗ ವೇದ ಅಂದ್ರೇನು? ಈ ಷಡಂಗಗಳಿದೆಯಲ್ಲ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ, ಈ 6 ಅಂಗಗಳ ಸಹಿತವಾಗಿ ಅವನ ಸ್ವಶಾಖೆ ಅಧ್ಯಯನ ಮಾಡ್ಬೇಕು. ಸಾಧ್ಯ ಆದ್ರೆ 4 ವೇದ ಅಧ್ಯಯನ ಮಾಡ್ಬೇಕು. ಅಂಗಾನಿ ವೇದಾಶ್ಚತ್ವಾರಃ ಮೀಮಾಂಸಾ ನ್ಯಾಯ ವಿಸ್ತರಃ, ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡ್ಬೇಕು. ಯಾಕೆ? ಯಜ್ಞಯಾಗಾದಿಗಳನ್ನು ಮಾಡುವಾಗ ಧರ್ಮವನ್ನ ನಿರ್ಣಯ ಮಾಡೋದಕ್ಕೆ ಅಥಾತೋ ಧರ್ಮ ಜಿಜ್ಞಾಸ ಅಂತ ಮೀಮಾಂಸದ ಮೊದಲನೇ ಸೂತ್ರ, ಅದಕ್ಕೆ ಬೇಕು. ನ್ಯಾಯಶಾಸ್ತ್ರ ಬೇಕು. ನ್ಯಾಯ ಯಾಕೆ? ಚರ್ಚೆ, ತರ್ಕ, ತತ್ವವನ್ನು ನಿರ್ಣಯ ಮಾಡೋದಕ್ಕೆ ಬೇಕಾಗ್ತದೆ. ಆಮೇಲೆ ಪುರಾಣಂ ಧರ್ಮಶಾಸ್ತ್ರಂಚ, ಪುರಾಣ ಅನ್ನುವಂಥದ್ದು ಇತಿಹಾಸ ಪುರಾಣದ ವೇದಂ ಸಮುಪಬ್ರಹ್ಮಯಿತ್, ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇತಿಹಾಸ ಪುರಾಣಗಳು ಬೇಕು. ಧರ್ಮಶಾಸ್ತ್ರ ಬೇಕು, ನಮ್ಮ ನಿತ್ಯ ನಡವಳಿಕೆಗಳೆಲ್ಲ ಸ್ಪಷ್ಟತೆ ಬರೋದಕ್ಕೋಸ್ಕರ. ಹೀಗೆ ಒಂದು 14 ವಿದ್ಯೆ ಪಾಠ ಆಗ್ತಿತ್ತು. ಅದರ ಜೊತೆಗೆ ಕೆಲವರಿಗೆ ಆಯಾ ವರ್ಗಕ್ಕೆ ಅನುಗುಣವಾಗಿ ವೇದ ಉಪವೇದಗಳು ಅಂತ ಅದ್ರ ಪಾಠವಾಗ್ತಿತ್ತು. ಈಗ ಋಗ್ವೇದಕ್ಕೆ ಉಪವೇದ ಧನುರ್ವೇದ ಅಂತ ಹೇಳ್ತಾರೆ. ಈಗ ಕ್ಷತ್ರಿಯರಾಗಿದ್ರು ಈಗ ಧನುರ್ವೇದದ ಪಾಠ ಆಗ್ತಾ ಇತ್ತು. ಯಜುರ್ವೇದಕ್ಕೆ ಉಪವೇದ ಅಂತ ಹೇಳ್ತಾರೆ, ಆಯುರ್ವೇದ. ಋಗ್ವೇದಕ್ಕೆ ಆಯುರ್ವೇದ, ಯಜುರ್ವೇದಕ್ಕೆ ಧನುರ್ವೇದ. ಆಮೇಲೆ ಸಾಮವೇದಕ್ಕೆ ಗಾಂಧರ್ವ ವೇದ ಅಂತ ಕರೀತಾರೆ. ಅಂದ್ರೆ ನಾಟ್ಯ, ಶಿಲ್ಪ, ಸಂಗೀತ ಮುಂತಾದವುಗಳು ಗಾಂಧರ್ವ ವೇದ. ಅಥರ್ವಣ ವೇದದಲ್ಲಿ ಸ್ಥಾಪತ್ಯ ವೇದ ಅಂತ ಅದು ಉಪವೇದ ಅಂತ ಕರೀತಾರೆ. ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ್ದು ಬೇಕು ಅದರ ಜೊತೆಗೆ ಇದು ಲೌಕಿಕ ಶಿಕ್ಷಣ, ಅದರ ಪಾಠವು ಆಗ್ತಾ ಇತ್ತು. ಇದು ಒಟ್ಟು 14 4 18 ಆಯ್ತು. 18 ಮತ್ತೆ ವಿಸ್ತಾರ ಮಾಡ್ತಾ ಹೋದ್ರೆ 64 ಚತುಷ್ಷಷ್ಠಿ ಅಂತ ಹೇಳ್ತಾರೆ.
64 ಕಲೆಗಳು, 64 ವಿದ್ಯೆಗಳು ಅಂತ ಹೇಳ್ತಾರೆ. ಇನ್ನೂ ವಿಸ್ತಾರ ಮಾಡಿದ್ರೆ 108 ಆಗ್ತದೆ. ಹೀಗೆ ಶಾಸ್ತ್ರಗಳು, ವಿದ್ಯೆಗಳು ಅನೇಕ ಇವೆ. ಅವುಗಳಲ್ಲಿ ಭಗವಂತ ನಾನು ಅಧ್ಯಾತ್ಮ ವಿದ್ಯೆ ಅಂತ ಹೇಳ್ತಾನೆ. ಅಧ್ಯಾತ್ಮ ಎಂಬ ಶಬ್ದಕ್ಕೆ ಅರ್ಥ ಏನು? ಆಧ್ಯಾತ್ಮ ಅಲ್ಲ, ಆಧ್ಯಾತ್ಮಿಕ ಅಂತ ಕರಿಬಹುದು, ಸರಿಯಾದದ್ದು. ಅಧ್ಯಾತ್ಮ ಅಷ್ಟೇ. ಆತ್ಮಾನಂ ಅಧಿಕೃತ್ಯ ಇತಿ ಅಧ್ಯಾತ್ಮಂ ಎಂಬುದು ಇದು ಶಬ್ದದ ಅರ್ಥ. ಅಧಿಕೃತ್ಯ ಅಂದ್ರೆ ಸಂಬಂಧಿಸಿದ್ದು, ಆತ್ಮನಿಗೆ ಸಂಬಂಧಿಸಿದ್ದು ಅಧ್ಯಾತ್ಮ. ಆತ್ಮ ಅಂದ್ರೆ ಯಾವುದು? ಆತ್ಮ ಅಂದ್ರೆ ನಮ್ಮೆಲ್ಲರ ತಿರುಳು, ಇಡೀ ವ್ಯಕ್ತಿತ್ವದ ಸಾರಭೂತವಾದದ್ದು ಅದು ಆತ್ಮ. ಯಾವುದದು? ಚೇತನ. ಇಡೀ ಜಗತ್ತಿನ ತಿರುಳು, ವ್ಯಷ್ಟಿಯಾದ ವ್ಯಕ್ತಿಯ ತಿರುಳು ಎರಡು ಒಂದೇ. ಇಡೀ ಸೃಷ್ಟಿಯ ತಿರುಳು ಆತ್ಮ. ಆದ್ರೆ ತಿರುಳನ್ನು ತಿಳ್ಕೊಂಡ್ಬಿಟ್ರೆ ಹೊರಗಡೆಗಿರ್ತಕ್ಕಂತಹ ವಿಕಾರಗಳು, ಕಾರ್ಯಗಳು ಗೊತ್ತಾಗ್ಬಿಡುತ್ತೆ. ಕಾರಣ ಗೊತ್ತಾಗ್ಬಿಟ್ರೆ ಕಾರ್ಯ ಗೊತ್ತಾಗ್ಬಿಡುತ್ತಲ್ಲ. ಆದ್ರಿಂದ ಯಾವುದು ಒಂದನ್ನ ತಿಳಿಯೋದ್ರಿಂದ ಎಲ್ಲವನ್ನೂ ತಿಳಿದಂತ ಆಗ್ತದೋ ಆ ವಿದ್ಯೆಯನ್ನ ಕಲಿಸಿಕೊಡು ಅಂತ ಶಿಷ್ಯ ಗುರುವಿಗೆ ಕೇಳುವುದು ಕಾಣಿಸ್ತದೆ. ಯಾಕದು? ಮಣ್ಣನ್ನು ತಿಳಿಯೋದ್ರಿಂದ ಮಡಿಕೆ ತಿಳಿದಂಗ ಆಗ್ತದೆ. ಅದನ್ನ ಇಡೀ ಜಗತ್ತಿನ ತಿರುಳಾದ ಆತ್ಮನನ್ನು ತಿಳ್ಕೊಂಡ್ಬಿಟ್ರೆ ಜಗತ್ತೇ ತಿಳಿದಾಗ ಆಗ್ತದೆ. ಆದ್ದರಿಂದ ಇದು ಶ್ರೇಷ್ಠ ವಿದ್ಯೆ. ಸರ್ವ ವಿದ್ಯಾಂ ಪ್ರತಿಷ್ಠಾಂ, ಸರ್ವ ವಿದ್ಯೆಯಲ್ಲಿ ಸರ್ವ ವಿದ್ಯಾ ಪ್ರತಿಷ್ಠಾಂ ಎಂಬುದಾಗಿ ಹೇಳುತ್ತೆ ಕೈವಲ್ಯ ಉಪನಿಷತ್ತು. ಬ್ರಹ್ಮವಿದ್ಯೆ ಸರ್ವ ವಿದ್ಯೆಗಳಲ್ಲೂ ವರಿಷ್ಠವಾದದ್ದು, ಶ್ರೇಷ್ಠವಾದದ್ದು ಅಂತ. ಅದಕ್ಕೆ ಪರಾವಿದ್ಯೆ, ಅಧ್ಯಾತ್ಮ ವಿದ್ಯೆ, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಕರೆದಿದ್ದಾರೆ. ಅಪರಾವಿದ್ಯೆ ಅಂದ್ರೆ ಲೌಕಿಕ, ಪರಾವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ಹೀಗೆ ಯಾಕೆ ಆತ್ಮವಿದ್ಯೆ ಈ ಎಲ್ಲ ವಿದ್ಯೆಗಳಿಗೆ ಶ್ರೇಷ್ಠ ಅಂದ್ರೆ ಮೊದಲನೇ ಕಾರಣ, ಈ ಬೇರೆ ವಿದ್ಯೆಗಳೆಲ್ಲ ಲೌಕಿಕ ಪ್ರಪಂಚದ ಬಗ್ಗೆ ತಿಳಿಸ್ಕೊಡ್ತದೆ, ಮಿಥ್ಯಾ ಪ್ರಪಂಚದ ಬಗ್ಗೆ ತಿಳಿಸ್ಕೊಡುತ್ತೆ. ಈ ಅಧ್ಯಾತ್ಮ ವಿದ್ಯೆಯನ್ನು ತಿಳಿಸುವ ಉಪನಿಷತ್ತುಗಳೇನ್ ಮಾಡುತ್ತೆ? ಸತ್ಯವಾದ ಪರಮಾತ್ಮನ ಪರಿಚಯ ಮಾಡಿಕೊಡುತ್ತೆ. ಬೇರೆ ವಿದ್ಯೆಗಳು ಮಿಥ್ಯೆಯಾದ ಜಗತ್ತಿನ ಬಗ್ಗೆ ತಿಳುವಳಿಕೆ ಮಾಡಿಕೊಟ್ರೆ ಸತ್ಯವಾದ ಆತ್ಮನನ್ನು ತಿಳಿಸಿಕೊಡುತ್ತೆ. ಯಾವುದು? ಅಧ್ಯಾತ್ಮ ವಿದ್ಯೆ. ಅಧ್ಯಾತ್ಮ ವಿದ್ಯೆ ಎಲ್ಲಿದೆ? ಅದು ಉಪನಿಷತ್ತುಗಳಿದೆ. ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಯಾ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ. ಅಧ್ಯಾತ್ಮ ವಿದ್ಯೆ ಎಲ್ಲಿದೆ? ಅದು ಉಪನಿಷತ್ತುಗಳಲ್ಲಿದೆ. ಸತ್ಯವಾದ ಆತ್ಮನ ಬಗ್ಗೆ ತಿಳಿಸಿಕೊಡುತ್ತೆ. ಆದ್ದರಿಂದ ಅದು ಭಗವಂತನ ವಿಭೂತಿ. ಇನ್ನೊಂದು ಕಾರಣ ಇದೆ. ಈ ಬೇರೆ ಎಲ್ಲ ವಿದ್ಯೆಗಳು ನಮ್ಮನ್ನ ಸಂಸಾರ ಬಂಧನದಲ್ಲಿ ನೂಕುತ್ತೆ. ಅದಕ್ಕೆ ಚಾಂದೋಗ್ಯ ಉಪನಿಷತ್ನಲ್ಲಿ ನಾರದ ಮಹರ್ಷಿಗಳು ಬೇರೆ ಎಲ್ಲ ಲೌಕಿಕ ವಿದ್ಯೆಗಳನ್ನು ಕಲಿತರೂ ಕೂಡ ದುಃಖದ, ಶೋಕದ ಗಡಿಯನ್ನು ದಾಟಿರ್ಲಿಲ್ಲ. ಶೋಕಸ್ಯ ಪಾರಂ ತಾರಯತ್ವಿತಿ. ಅವರು ಸನತ್ ಕುಮಾರರ ಬಳಿ ಬಂದು ಏನ್ ಕೇಳ್ತಾರೆ? ಈ ದುಃಖವನ್ನು ದಾಟಿಸಿರಿ ನೀವು ಅಂತ. ಆತ್ಯಂತಿಕವಾಗಿ ದುಃಖ ನಿವೃತ್ತಿಯಾಗಬೇಕು, ಸಂಸಾರ ನಿವೃತ್ತಿಯಾಗಬೇಕು, ಬಂಧನ ನಿವೃತ್ತಿಯಾಗಬೇಕು, ಕರ್ಮ ನಿವೃತ್ತಿಯಾಗಬೇಕು ಅಂದ್ರೆ ಒಂದೇ ದಾರಿ, ಅಧ್ಯಾತ್ಮವನ್ನು ಆಶ್ರಯಿಸಬೇಕು. ಈ ಜಗತ್ತಿನ ತಿರುಳಾಗಿರುವ, ನಮ್ಮೆಲ್ಲರ ಸಾರಭೂತವಾಗಿರುವ ಆ ಒಂದು ಚೈತನ್ಯ ವಸ್ತು ಏನಿದೆ ಅದನ್ನು ತಿಳಿದುಕೊಳ್ಬೇಕು. ಅದನ್ನ ತಿಳಿದುಕೊಂಡ್ರೆ ಸಂಸಾರ ಬಂಧನ ಇರೋದಿಲ್ವಾ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಈ ಜಗತ್ತಿಗಿಂತ ಅತ್ಯಂತ ಭಿನ್ನವಾದ, ಪಾರಮಾರ್ಥಿಕವಾದ, ಸ್ವತಂತ್ರವಾದ, ಅಸಂಗವಾದ ಚೈತನ್ಯ ಅದು. ಅದಕ್ಕೆ ಸಂಸಾರದ ಸ್ಪರ್ಶವೂ ಲವಲೇಶವೂ ಇಲ್ಲ. ಅದು ನಾನು ಅಂತ ಗೊತ್ತಾದಾಗ ಸಂಸಾರ ಬಂಧನ ಬಿಟ್ಟು ಹೋಗ್ತದೆ.
ಅವನು ಎಲ್ಲೂ ಹೋಗಲ್ಲ, ಅದೇ ಮನೆಯಲ್ಲಿ ಇರ್ತಾನೆ, ಅದೇ ಕುಟುಂಬದಲ್ಲಿ ಇರ್ತಾನೆ, ಅದೇ ವ್ಯವಹಾರದಲ್ಲಿ ಇರ್ತಾನೆ, ಆದ್ರೆ ಅದಕ್ಕಿಂತ ಬೇರೆ ಆದವನು ತಾನು ಅಂತ ಕಂಡುಕೊಳ್ತಾನೆ. ಅದು ಈ ರೀತಿಯಾದಂತಹ ಜ್ಞಾನ ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಬೇರೆ ಎಲ್ಲ ಜ್ಞಾನಗಳು ಏನ್ ಮಾಡುತ್ತೆ, ಸಾಂಸಾರಿಕವಾದ ಸುಖದ ಕಡೆಗೆ ನಮ್ಮನ್ನ ಎಳೆಸುತ್ತೆ. ಆದ್ರೆ ಭಾರತೀಯ ಕಲೆಯ ಪ್ರಕಾರಗಳೇನಿದೆ, ಜ್ಞಾನದ ಪ್ರಕಾರಗಳೇನಿದೆ, ಅದು ಕೊನೆಗೆ ಮೋಕ್ಷಕ್ಕೆ ಒಬ್ಬನನ್ನು ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ವ್ಯವಸ್ಥೆಯೇ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ನಾವು ಕಾಳಿದಾಸನ ಕಾವ್ಯಗಳನ್ನಿರಬಹುದು, ಮಹಾಭಾರತ ರಾಮಾಯಣಗಳನ್ನಿರಬಹುದು, ಅಥವಾ ಬೇರೆ ನಾಟ್ಯಶಾಸ್ತ್ರ ಇರಬಹುದು, ಶಿಲ್ಪಶಾಸ್ತ್ರ ಇರಬಹುದು, ಅವುಗಳೆಲ್ಲವುಗಳ ಅಂತಿಮ ಗುರಿ ಮೋಕ್ಷವೇ ಆಗಿರ್ತದೆ. ಮೋಕ್ಷದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂತಹ ವಿದ್ಯೆ ಆಗಿರ್ತದೆ. ಸಾ ವಿದ್ಯಾಯ ವಿಮುಕ್ತಗೆ, ಮೋಕ್ಷಕ್ಕಾಗಿರುವುದೇ ವಿದ್ಯೆ ಎಂಬುದಾಗಿ ತಿಳಿದಂತಹ ಪ್ರಾಚೀನರು ಬೇರೆ ಲೌಕಿಕ ಶಾಸ್ತ್ರಗಳನ್ನು ಕೂಡ ಅಧ್ಯಾತ್ಮದ ಅಭಿಮುಖವಾಗಿ ನಿರ್ಮಾಣ ಮಾಡಿದ್ರು. ಆದ್ರೆ ವಿದೇಶದ ಈಗ ನಾವೇನು ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅಂತ ಹೇಳ್ತೇವೆ, ಅದರಲ್ಲಿ ಆ ದೃಷ್ಟಿಕೋನ ಕಾಣೋದಿಲ್ಲ ನಾವು. ಆದ್ದರಿಂದ ಎಲ್ಲ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಭಗವಂತನ ವಿಭೂತಿ. ಮನುಷ್ಯನಾಗಿ ಹುಟ್ಟಿದವನು ಈ ಅಧ್ಯಾತ್ಮ ಜ್ಞಾನವನ್ನು ಪಡೆದುಕೊಂಡು ಕೃತಕೃತ್ಯನಾಗಬೇಕು ಎನ್ನುವುದೇ ನಮ್ಮ ಶಾಸ್ತ್ರಗಳ ಆಶಯ. ಕೃಷ್ಣನು ಕೂಡ ಭಗವದ್ಗೀತೆಯ ಮೂಲಕವಾಗಿ ಸರಳವಾಗಿ ಉಪನಿಷತ್ ಪ್ರತಿಪಾದ್ಯವಾದ ವಿಷಯವನ್ನ ಜನರಿಗೆ ಮುಟ್ಟಿಸ್ತಾರೆ. ಭಗವದ್ಗೀತೆಯು ಅಧ್ಯಾತ್ಮ ವಿದ್ಯೆ, ಉಪನಿಷತ್ತು, ಭಗವದ್ಗೀತೆ, ಅದನ್ನು ಅನುಸರಿಸಿ ಬರೆದಂತಹ ಗ್ರಂಥಗಳು ಅವೆಲ್ಲ ಬ್ರಹ್ಮಸೂತ್ರ ಮುಂತಾದವುಗಳೆಲ್ಲ ಅಧ್ಯಾತ್ಮ ವಿದ್ಯೆಯನ್ನ ಒಳಗೊಂಡಂತಹ ವಿಷಯಗಳು. ಆಧ್ಯಾತ್ಮ ವಿದ್ಯೆ ಭಗವಂತನ ವಿಭೂತಿ. ಇನ್ನು ವಾದ ಪ್ರವದತಾಮಹಂ ಅಂತ ಹೇಳ್ತಾನೆ. ವಾದಗಳಲ್ಲಿ ನಾನು ವಾದ, ಪ್ರವದತಾಂ ಅಂತ ಹೇಳಿದ್ರೆ ವಾದ ಮಾಡುವುದು ಅಂತ ಅರ್ಥ. ವಾದ ಅರ್ಥ ನಿರ್ಣಯ ಹೇತುತ್ವ ಪ್ರವದತಾಂ. ಪ್ರವದತಾಂ ಅಂದ್ರೆ ಚೆನ್ನಾಗಿ ಚರ್ಚೆ ಮಾಡುವುದು ಅಂತ. ಚರ್ಚೆ ಮಾಡುವುದರಲ್ಲಿ, ಚರ್ಚೆಯ ವಿಷಯಗಳಲ್ಲಿ ನಾನು ವಾದ ಅಂತ ಹೇಳ್ತಾನೆ ಕೃಷ್ಣ. ಯಾಕೆ ಅವನು ಹಾಗಂದ? ವಾದ ಅಂದ್ರೆ ಏನು, ವಾದಕ್ಕಿಂತ ಬೇರೆ ಆದಂತಹ ವ್ಯವಸ್ಥೆಗಳೇನಾದ್ರೂ ಇದೆಯಾ ಎನ್ನುವುದನ್ನ ನಾವು ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.